ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ, ಪೂಜ್ಯ ಮೂಲ ಗುರುಪಾದ, ಮಂತ್ರ ಮೂಲ ಗುರುವಾಕ್ಯ, ಮುಕ್ತಿ ಮೂಲ ಗುರುಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದ ಕಮಲಗಳಿಗೂ, ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದ ಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ಥಂಡ ಸಾಬಾಯಿ ಸದ್ಗುರುಗಳ ಪಾದ ಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದ ಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಕೈವಲ್ಯ ಪದ್ಧತಿ ಒಳಗೆ ನೀತಿ ಕ್ರಿಯಾಚರ್ಯ ಸ್ಥಳದಲ್ಲಿ 15ನೇ ಪದ ಕೊನೆಯ ನುಡಿಗಳನ್ನು ನಾವು ನೋಡಬೇಕಾಗ್ತದೆ. ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪುದೆ ಚಂದ ಅಮಮ, ತಲ್ಲಣಿಸಿದೆ ನೀತಿಯಲ್ಲಿ ಇರಲರ್ಪುದೆ ಚಂದ ಅಮಮ ಅನ್ನುವಂಥ ವಿಷಯವನ್ನು ಭಾಳ ಅದ್ಭುತವಾಗಿ, ಯಾರ ಜೊತೆ ನೀನು ವೈರತ್ವ ಮಾಡೋಕ್ಕೆ ಹೋಗಬೇಡಪ್ಪ, ಅದರಿಂದ ನಿನಗೆ ತೊಂದರೆ ಐತೆ ಅಂತ ಹೇಳುವಂಥ ವಿಚಾರದಲ್ಲಿ ನಾವು ನಿನ್ನೆಯ ವಿಚಾರದಲ್ಲಿ ಒಂದು ಸ್ವಲ್ಪ ನೋಡಿದ್ವಿ. ಯಾವುದು ಅಂತಂದಾಗ ಭಾಳಷ್ಟು ವಿಚಾರಗಳನ್ನು ಅವರು ನಮ್ಗೆ ಹೇಳ್ತಾ ಇದ್ದಾರೆ. ಇದನ್ನು ಕೇಳುವಂಥದ್ದು ಭಾಳಷ್ಟು ಅದ್ಭುತ. 4ನೇ ನುಡಿಯಲ್ಲಿ ಕೂಡ ಹೇಳಿದರು, ಭವರಿಪು ಮರಳದ ಅಂದವನೊಂದಿ ಗೆಲ್ಲುವುದೇ ಚಂದ ಅಮಮ, ಜವನ ದಾಳಿಯೇ ಕೆಡಿಸುವ ಭಕ್ತಿ ಗಲಿಯುವುದೇ ಚಂದ ಅಮಮ, ಶಿವಪದ ಧ್ಯಾನ ಲಕ್ಷ್ಯವ ನೋಡಿ ನಲಿಯುವುದೇ ಚಂದ ಅಮಮ, ತವೇ ತನ್ನ ನಿಜವನರಿವ ಯುಕ್ತಿ ಗಲಿಯುವುದೇ ಚಂದ ಅಮಮ ಅಂತ ಕೊನೆಯ ಒಂದು ಸ್ವಲ್ಪ ನುಡಿಯನ್ನು ಹಿಡ್ಕೊಂಡು ನಾವು ನೋಡೋಣ. ಯಾಕಂತಂದ್ರೆ ಇಲ್ಲಿ ತವೇ ಚೆನ್ನಾಗಿ ನಿನ್ನನ್ನು ನೀನು ಅರ್ಥಗೊಳ್ಳುವಂಥ ಒಂದು ಯುಕ್ತಿ ಗಲಿಯುವುದೇ ಚಂದ ಅಮಮ ಅಂತ ಹೇಳುವಂಥ ವಿಚಾರ. ಯಾಕಂದರೆ ಯುಕ್ತಿಗಳಲ್ಲಿ ಸಹ ಅನುಭವಕ್ಕೆ ಯೋಗ್ಯವಾದಂಥ ಯುಕ್ತಿಗಳು ಯಾವುವ ಅವನ್ನ ಮಾತ್ರ ನಾವು ಸ್ವೀಕಾರ ಮಾಡಬೇಕು. ಯಾಕಂದ್ರೆ ಯುಕ್ತಿ ಅಂತಂದ್ರೆ ಹೆಂಗಂತಾರೆ ನಮ್ಮ ಅನುಭವಕ್ಕೆ ಬರಬೇಕು ಮತ್ತು ಶಾಸ್ತ್ರದ ಸಮ್ಮತ ಇರಬೇಕು. ಅಂಥ ಒಂದು ದೃಷ್ಟಾಂತಕ್ಕೆ ಯುಕ್ತಿ ಅಂತ ಹೇಳ್ತಾರೆ. ಯುಕ್ತಿ ಅಂತಂದ್ರೆ ನಾವು ಅರ್ಥ ಮಾಡ್ಕೋಬೇಕು, ನಮಗೆ ಹೆಂಗಂದ್ರೆ ಅನುಭವಕ್ಕೆ ಬರಬೇಕು. ಈ ಶಾಸ್ತ್ರ ಹೆಂಗೈತಂದ್ರೆ ನಮ್ಮ ಅನುಭವಕ್ಕೆ ಬರುವಂಥದ್ದು ಅದು. ಮಹಾತ್ಮರು ಹೇಳ್ತಾರೆ, ನಮ್ಮ ಅನುಭವಕ್ಕೆ ಬರದೇ ಇದ್ದರೆ ನೀವು ಕೇಳೋದು ಬೇಡ. ಪ್ರತಿಯೊಂದು ಅನುಭವಕ್ಕೆ ಬರುವಂಥ ವಿಚಾರಗಳು ಇವದಾವಪ್ಪ. ಅನುಭವಕ್ಕೆ ಬರದೇ ಇರುವಂಥ ವಿಚಾರವನ್ನು ಅದು ತಗೊಳ್ಳುವಂಥದ್ದು ಯೋಗ್ಯ ಅಲ್ಲ. ಅದಕ್ಕೆ ತನ್ನ ಅನುಭವಕ್ಕೂ ಬರಬೇಕು ಮತ್ತು ಶಾಸ್ತ್ರದ ಸಮ್ಮತನೂ ಇರಬೇಕು. ಅಂಥ ದೃಷ್ಟಾಂತವೇ ಯುಕ್ತಿ ಅಂತ ಹೇಳಿಸ್ಕೊಳುತ್ತದು. ಹಂಗಿರ್ಬೇಕದು. ಅದಕ್ಕೆ ಯುಕ್ತಿಗಳಲ್ಲಿ ಸಹ ಅನುಭವಕ್ಕೆ ಯೋಗ್ಯವಾದಂಥ ಯುಕ್ತಿಗಳು ಯಾವುದವ ಅವನು ಮಾತ್ರ ನಾವು ಸ್ವೀಕಾರ ಮಾಡಬೇಕು. ಅನುಭವಕ್ಕೆ ಬರಬೇಕದು. ಎಲ್ಲೋ ಆಕಾಶದಾಗ ಅಂತರಿಕ್ಷದಲ್ಲಿ ಒಂದು ಏನು ಮನೆ ಕಟ್ಟಿದ, ಅದು ಒಂದು ಪುರ ಕಟ್ಟಿದ, ಅಲ್ಲಿ ಆಕಾಶದಾಗ ಹಿಂಗದಾಗ ಅವೆಲ್ಲ ಅನಾನುಭವಕ್ಕೆ ಬರುವಂಥವು ಅವೆಲ್ಲ. ಅದಕ್ಕೆ ಇಲ್ಲಿ ಕೂಡ ಯಾವುದು ನಮಗೆ ಯುಕ್ತಿ ಅದಾವ ಅದು ನಮ್ಮ ಅನುಭವಕ್ಕೆ ಬರಬೇಕು. ಅಂಥದನ್ನು ನಾವು ಗ್ರಹಣ ಮಾಡಬೇಕಾಗ್ತದೆ. ಅನುಭವಕ್ಕೆ ಬರದೇ ಇರುವಂಥದ್ದು, ವಿರೋಧವಾಗಿರುವಂಥ ಯುಕ್ತಿ ಏನಿರ್ತದೆ, ದೃಷ್ಟಾಂತ ಏನಿರ್ತಾವ, ಅವನು ಬಿಟ್ಟು ಬಿಡಲಿಕ್ಕೆ ಯೋಗ್ಯವಾದಂಥವು. ಯಾಕಂತಂದ್ರೆ ಆ ವಿರೋಧವಾದಂಥ ಯುಕ್ತಿಗಳು ಗ್ರಹಣ ಮಾಡಲಿಕ್ಕೆ ಅವು ಯೋಗ್ಯ ಅಲ್ಲ. ಅಂಥವು ಬಿಟ್ಟು ಬಿಡಬೇಕು. ನಮಗೆ ಅನುಭವಕ್ಕೆ ಬರಬೇಕವು. ಅದಕ್ಕೆ ಈ ರೀತಿಯಾಗಿ ಹಲವಾರು ವಿಚಾರಗಳನ್ನು ಅವರು ಹೇಳಿದರು. ಮತ್ತು ಇಂಥ ಒಂದು ಅನುಭವಕ್ಕೆ ವಿರೋಧವಾದಂಥ ಯುಕ್ತಿಗಳನ್ನು ತ್ಯಾಗ ಮಾಡಿ ಅನುಭವಕ್ಕೆ ಬರುವಂಥ ವಿಚಾರಗಳನ್ನು ಗ್ರಹಣ ಮಾಡಬೇಕಾಗ್ತದೆ. ಅದಕ್ಕೆ ಯಾಕಂದ್ರೆ ಅನುಭವ ಎಲ್ಲರಿಗೂ ಸಮ್ಮತ ಆದಂಥದ್ದು ಇರ್ತದೆ. ಅದು ಅದರಿಂದ ಮಹಾತ್ಮರು ಕೆಲವು ಎಷ್ಟೋ ಒಂದು ಗ್ರಂಥಗಳನ್ನು ಬರೆದಿದ್ದಾರೆ. ಆ ಗ್ರಂಥಗಳಿಗೆ ಏನು ಮಾಡಿದಾರ, ಇದೇ ಹೆಸರುಗಳನ್ನು ಇಟ್ಟಿದ್ದಾರೆ. ಅವರು ಏನು ಇಟ್ಟಿದ್ದಾರೆ, ಅನುಭವ ಅಮೃತ ಅಂತ ಇಟ್ಟಿದ್ದಾರೆ, ಹೌದಲ್ಲ. ಮತ್ತು ಅನುಭವ ಸಾರ ಅಂತ ಇಟ್ಟಿದ್ದಾರೆ. ಅನುಭವಕ್ಕೆ ಬರಬೇಕವು. ಪರಮಾನುಭವ ಬೋಧೆ ಅಂತ ಇಟ್ಟಿದ್ದಾರೆ. ಇವೆಲ್ಲ ಹಲವಾರು ರೀತಿಯಿಂದ ಹೆಸರುಗಳನ್ನು ಇಟ್ಟಿದ್ದಾರೆ.
ಯಾಕಂದ್ರೆ ಈ ರೀತಿ ನೋಡಿದ್ರೆ ಆ ವಿಚಾರಗಳು ಎಲ್ಲರಿಗೂ ಅನುಭವ ಇರುವಂಥದ್ದು, ಅನುಭವಕ್ಕೆ ಸಿದ್ಧವಾಗಿರುವಂಥ ವಿಚಾರಗಳು. ಅದಕ್ಕೆ ಈ ರೀತಿಯಾಗಿ ನಮ್ಗೆ ಅನುಭವಕ್ಕೆ ಅದು ಅನುಭವ ಆ ಒಂದು ಯುಕ್ತಿ ನಮ್ಮ ಅನುಭವಕ್ಕೆ ಬರಬೇಕು, ಅಂಥದ್ದು ಮಾತ್ರ ನಾವು ಸ್ವೀಕಾರ ಮಾಡಬೇಕಾಗ್ತದೆ ಅಂತ ಹೇಳಿದರು. ಈಗ ಅಂಥದನ್ನು ನಾವು ನಿಜವನ್ನು ಅರಿಯುವಂಥ ಯುಕ್ತಿ, ನಾವು ನಿಜ ವಸ್ತುವನ್ನು ಅರಿಯುವಂಥ ಒಂದು ಯುಕ್ತಿಯನ್ನು ಕಲಿಯುವಂಥದ್ದು ಜೀವನಿಗೆ ಯೋಗ್ಯ ಅಂತ ಹೇಳಿ 5ನೇ ನುಡಿ ನೋಡೋಣ. ಕೊನೆಯ ನುಡಿ. ದುರುಳ ಕಂತುವಿನ ಕಾತುರವನೆ ತಡೆಯುವುದೇ ಚಂದ ಮಾಮ, ವಿರತಿ ವಜ್ರದಿ ಮೋಹಗಿರಿಯನ್ನು ಗೊಡಿಯುವುದೇ ಚಂದ ಅಮಮ, ಶರಣರಂಗ್ರಿಯೋಳು ಅಹಂಕರಿಸದೆ ಕೆಡುವುದೇ ಚಂದ ಅಮಮ, ಗುರು ಶಂಭುಲಿಂಗದಿಂದ ಉರೇ ಮುಕ್ತಿ ಪಡೆಯುವುದೇ ಚಂದ ಅಮಮ ಅಂತ ಈ ಒಂದು 4 ವಿಚಾರಗಳನ್ನು ಬಹಳ ಅದ್ಭುತವಾಗಿ ಇಟ್ಟಿದ್ದಾರೆ. ದುರುಳ ಕಂತುವಿನ ಅಂದ್ರೆ ದುಷ್ಟನಾದಂಥ ಮನ್ಮಥ, ದುಷ್ಟನಾದಂಥ ದುರುಳ ಕಂತು ಅಂದರೆ ಯಾರು? ಮನ್ಮಥ, ದುಷ್ಟನಾದಂಥ ಮನ್ಮಥ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಈ ದುಷ್ಟನಾದ ಮನ್ಮಥನನ್ನು ಈತನ ಆತುರವನ್ನು ನಿಲ್ಲಿಸುವಂಥದ್ದು ಜೀವನಿಗೆ ಯೋಗ್ಯ. ಯಾಕಂದರೆ ಈತ ಬಹಳ ದುಷ್ಟ ಆಗಿದ್ದಾನ. ಮನ್ಮಥ ಅನ್ನುವಂಥವ ಹೆಂಗದನಂದ್ರೆ ಮಹಾ ದುಷ್ಟ ಆಗಿದ್ದಾನದ. ಆತ ಯಾರಿಗೂ ಬಿಟ್ಟಿಲ್ಲ ನೋಡ್ರಿ, ಬ್ರಹ್ಮನಿಂದ ಹಿಡ್ಕೊಂಡು ಇರುವೆ ಅದೈತಲ್ಲ, ಇರುವೆ ಪರ್ಯಂತರ ಯಾರಿಗೂ ಬಿಟ್ಟಿಲ್ಲ. ಪರಮಾತ್ಮನಿಗೂ ಕೂಡ ಒಂದು ಕೈ ತೋರಿಸಿ ಬಿಡೋಣ ಅಂತ ಅವನ ಮೇಲೆ ಕೂಡ ಪಂಚಬಾಣಗಳನ್ನು ಬಿಡುವಂಥದ್ದಾಯಿತು ಮನ್ಮಥ, ಹೌದಲ್ಲ. ಅಂದಮೇಲೆ ಸಾಮಾನ್ಯ ಜನರಿಗೆ ಕೇಳ್ತಾನೇನತ್ತ ಅಂದರೆ ಇಲ್ಲ, ಕೇಳಂಗಿಲ್ಲ. ಅದಕ್ಕೆ ಏನು ಮಾಡ್ತಾನೆ ಈ ಕಾಮ ಮನ್ಮಥ ಏನು ಮಾಡ್ತಾನಂದ್ರೆ ವಿಷಯಗಳಲ್ಲಿ ರಾಗರೂಪವಾದಂಥದ್ದು, ಆಮೇಲೆ ಮೋಹವನ್ನು ಉತ್ಪತ್ತಿ ಮಾಡ್ತಾನೆ ಈತ. ವಿಷಯಗಳಲ್ಲಿ ಪ್ರೀತಿ ಬರುವಂಗೆ ಮಾಡ್ತಾನೆ. ಮನ್ಮಥ ಹೆಂಗೆ ಮಾಡ್ತಾನಪ್ಪ, ಅದರಿಂದ ಏನು ಕೆಲಸಪ್ಪ ಅಂದಾಗ ರಾಗ ಅಂದ್ರೆ ವಿಷಯಗಳಲ್ಲಿ ಅಪ್ರೀತಿಯನ್ನು ಹುಟ್ಟಿಸುವಂಥದ್ದು, ಮೋಹವನ್ನು ಹುಟ್ಟಿಸುವಂಥ ಕೆಲಸವನ್ನು ಈತ ಮಾಡ್ತಾನೆ. ಮತ್ತು ರಾಗರೂಪವಾದಂಥ ಮೋಹವೇ ಕಾಮ ಕ್ರೋಧಾದಿಗಳಿಗೆ ಕಾರಣ ಆಗ್ತದೆ. ಅದಕ್ಕೆ ಮಹಾತ್ಮರು ಇದನ್ನು ತಿಳ್ಕೊಂಡು ಭಾಳ ನೀವು ಅರ್ಥ ಮಾಡ್ಕೋಬೇಕು. ನಾವೆಲ್ಲ ತಿಳ್ಕೊಳ್ಬೇಕಾದಂಥದ್ದು. ಅದಕ್ಕೆ ಮಹಾತ್ಮರ ವಿಚಾರಗಳನ್ನು ಸ್ವಲ್ಪ ಕೇಳಬೇಕು, ಅವ್ರು ಹೆಂಗೆ ಹೋಗಿದಾರಂತ. ಬರೀ ಚಲೋದು ಹೊಟ್ಟೆ ತುಂಬ ಚಲೋದು ಊಟ ಮಾಡಿದ್ರೇ ಇದು ಮತ್ತೆ ಒಂದು ಇದೈತಪ್ಪ, ಇದಕ್ಕೆ ನಾಲ್ಗಿಗೆ ರುಚಿ ಎತ್ತಿಬಿಟ್ರೆ ಇದು ಏನು ಮಾಡಿಬಿಡ್ಸಂಗಿಲ್ಲಂತ ಅವರು ಊಟ ಕೂಡ ಚಲೋದು ತಿಂದಿಲ್ಲ ಮಹಾತ್ಮರು. ನಮಗೆ ನೋಡ್ರಿ ಭಾಳ ಚಂದ ಇರಬೇಕು, ಚಂದ ತಿನ್ನೋದಿರಬೇಕು, ಚಲೋದಿರಬೇಕು, ದಿನಾ ಬಯಸ್ಕೊಂಡು ಅದನ್ನು, ಯಾಕಂದ್ರೆ ಬಯಸುವಂಥ ಭಾವ ಅದನ್ನು ಮಾಡ್ಕೊಂಡು ಚಲೋ ತಿಂತೀವಿ. ಯಾಕಂದ್ರೆ ನಮಗೆ ಗಮನ ಇಲ್ಲ, ನಮಗೇನು ರೋಗ ಅದಂತೂ ಗಮನ ಇಲ್ಲ, ನಮಗೇನು ದುಃಖ ಅದಂತೂ ಗಮನ ನಮಗಿಲ್ಲ. ಅದಕ್ಕೆ ಮಹಾತ್ಮರು ಗೊತ್ತು ಮಾಡಿಕೊಂಡು ಅವ್ರು ಏನು ಮಾಡಿದ್ರಪ್ಪ ಅಂತಂದ್ರೆ, ಅವ್ರು ಏನಾದರೂ ಮನಸ್ಸು ಬಯಸ್ತಂತಂದ್ರೆ ಇದೇ ಚಟ ಬೀಳ್ತದೆ ಈ ಮನಸ್ಸಿಗೆ ಅಂತ ಹೇಳ್ಬಿಟ್ಟು ಅದರಿಂದ ದೂರ ಆದರು. ಯಾರು? ತಮ್ಮ ಮನಸ್ಸಿಗೆ, ಬೇರೆದವ್ರದ್ದಲ್ಲ. ಹೊಟ್ಟೆ ತುಂಬ ಉಂಡ್ರೆ ಕಣ್ಣು ತುಂಬ ನಿದ್ದೆ ಬರ್ತದೆ, ಇನ್ನು ಇದನ್ನು ಕೇಳೋಕ್ಕೂ ಆಗಂಗಿಲ್ಲ, ಇದನ್ನು ಚಿಂತನೆ ಮಾಡೋಕ್ಕಂಗಿಲ್ಲ ಅಂತ ಅವರು ಸ್ವಲ್ಪ ಈ ಶರೀರಕ್ಕೆ ಏಟು ಹಾಕ್ಬೇಕಾಯ್ದು ಅಷ್ಟೇ ಊಟ ಹಾಕಿದ್ರೆ ಐತಂತ ಇಟ್ಟಿಟ್ಟೆ ತಿಂದಕ್ಕೆ ಚಿಂತನೆ ಮಂತನ ಮಾಡಿದ್ದಾರೆ ಅವರು. ಹಾಗೆಲ್ಲ ಮಾಡಿದಂಥವ್ರು. ಅದಕ್ಕೆ ಇಲ್ಲಿ ಕೂಡ ಇಂಥ ಕಾಮ ಏನು ಮಾಡ್ತಾನಪ್ಪ ಅಂತಂದ್ರೆ ವಿಷಯಗಳನ್ನು ಮೋಹ ಉತ್ಪತ್ತಿ ಮಾಡ್ತಾನೆ. ಈ ರಾಗರೂಪವಾದಂಥ ಮೋಹವೇ ಏನಾಗ್ತದ, ರಾಗರೂಪವಾದಂಥ ಈ ಮೋಹ ಏನು ಮಾಡ್ತದೆ, ಕಾಮ ಕ್ರೋಧಾದಿಗಳಿಗೆ ಕಾರಣ ಆಗ್ತದೆ. ಅದಕ್ಕೆ ಅರಿ ಷಡ್ವರ್ಗಕ್ಕೆ ರಾಗವೇ ಬಿತ್ತು ಅಂತ ಹೇಳ್ತಾರೆ. ಅಂದ್ರೆ ಬಿತ್ತು ಅಂದ್ರೆ ಈ ಅರಿಷಡ್ ವರ್ಗಗಳಿಗೆ ಏನಂದ್ರೆ ಈ ರಾಗ ಅನ್ನುವಂಥದ್ದೇ ಮುಖ್ಯ. ಮತ್ತಿದು ಏನು ಮಾಡ್ತದಂದ್ರೆ ದುರಿತಂಗಳಿಗೂ ತಾವೇ ಗೊತ್ತು ಅಂದರೆ ಇದು ಕೆಟ್ಟ ಕೆಲಸಗಳನ್ನು ಮಾಡಿಸ್ಲಿಕ್ಕೆ ಶುರು ಮಾಡ್ತದೆ. ಅದಕ್ಕೆ ನಿಜಗುಣರು ಇದನ್ನು ಭಾಳಷ್ಟು ವಿಚಾರಗಳಲ್ಲಿ ಹೇಳಿದ್ದಾರೆ. ಅದಕ್ಕೆ ಮೊದಲನೇ ಏನು ಮಾಡಬೇಕು ಅಂದರೆ ಮೋಹದಿಂದನೇ ಇಷ್ಟೆಲ್ಲ ಶುರುವಾಗ್ತದೆ. ಮೋಹದಿಂದನೇ ಈ ಕಾಮ ಕ್ರೋಧ ಮದ ಮೋಹ ಮಾತ್ಸರ ಇವೆಲ್ಲ ಬರ್ತಾವೆ. ಅದಕ್ಕಾಗಿ ಈ ಮೋಹವನ್ನು ಇದನ್ನು ಮೊದಲ ಈ ಬುದ್ಧಿಯನ್ನು, ಈ ಮೋಹ ಬುದ್ಧಿ ಏನಿರ್ತದೆ ಅದನ್ನು ಮೊದಲು ತ್ಯಾಗ ಮಾಡಬೇಕು, ಬಿಟ್ಟುಬಿಡಬೇಕು, ನಾಶ ಮಾಡಬೇಕು. ಈ ಮೋಹ ಒಂದು ಪರ್ವತದ ಸದೃಶ ಅಂತ ಹೇಳ್ಯಾರ ಅವರು. ಮೋಹ ಅನ್ನುವಂಥದ್ದು ಒಂದು ಎರಡ ನೋಡ್ರಿ, ನಮ್ಮ ಶರೀರವನ್ನು ಹಿಡ್ಕೊಂಡು ಎಲ್ಲದಕ್ಕೂ ಮೋಹ ಮಾಡುವಂಥ ಮನಸ್ಸು. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಇದು ಮೋಹ ಅನ್ನುವಂಥದ್ದು
ಪರ್ವತದ ಸದೃಶ್ಯ ಅಂತ ಪರ್ವತ ಸದೃಶ್ಯ ಹೇಳಿದಾರೆ ಅವರು. ಅಂಥ ದೊಡ್ಡ ಮೋಹ ಇದು. ಇದನ್ನು ನಾಶ ಮಾಡಬೇಕಾದ್ರೆ ಏನು ಬೇಕು ಇದಕ್ಕೆ? ಪರ್ವತವನ್ನು ನಾಶ ಮಾಡಬೇಕಾದ್ರೆ ಹೆಂಗೆ? ಮೋಹ ಅನ್ನುವಂಥ ಪರ್ವತವನ್ನು ನಾಶ ಮಾಡಬೇಕಾಗಿತ್ತು ಅಂತಂದ್ರೆ, ಈ ಪರ್ವತವನ್ನು ನಾಶ ಮಾಡಬೇಕಾದ್ರೆ ವಜ್ರ ಆಯುಧ ಬೇಕಾಗ್ತದಲ್ಲ. ಅದ್ರಾಗ ಇಲ್ಲಿ ಕೂಡ ಇಂಥ ಮೋಹವನ್ನು ನಾವು ನಾಶ ಮಾಡಬೇಕಾದ್ರೆ ಇಲ್ಲಿ ಮುಂದೆ ವಿಚಾರಗಳನ್ನು ಹೇಳ್ತಾರೆ. ವೇರತಿ ವಜ್ರದಿ ಮೋಹಗಿರಿಯನ್ನು ಗೊಡಿಯುವುದೇ ಚಂದ ಮಮ ಅಂತ ಹೇಳ್ತಾರೆ. ಈ ಮೋಹವನ್ನು ನಾವು ಬಿಡಬೇಕಾದ್ರೆ ಮುಖ್ಯವಾಗಿ ಯಾವ ಆಯುಧ ಬೇಕು? ಪರ್ವತವನ್ನು ನಾವು ನಾಶ ಮಾಡಬೇಕಾದ್ರೆ ವಜ್ರ ಆಯುಧ ಬೇಕಂತ ಹೇಳ್ತಾರೆ. ಆದರೆ ಈ ಮೋಹ ಅನ್ನುವಂಥ ಪರ್ವತವನ್ನು ನಾಶ ಮಾಡಬೇಕಾದ್ರೆ ಏನು ಬೇಕು ನಮಗೆ? ವಿರತಿ. ಅದು ವಿರತಿ ವಜ್ರದಿಂದ ಈ ಗಿರಿಯನ್ನು ನುಗ್ಗೊಡಿಯುವಂಥದ್ದು ಯೋಗ್ಯ ಜೀವಾತ್ಮನಿಗೆ. ಅದಕ್ಕೆ ವೈರಾಗ್ಯವನ್ನು ಸಾಧಿಸಿದ್ದೇ ಆದ್ರೆ ಮೋಹವು ನಿವೃತ್ತಿ ಆಗ್ತದೆ. ವೈರಾಗ್ಯ ಬರಬೇಕು. ಯಾಕಂದ್ರೆ ಅವುದರಿಂದ ನಿನಗೆ ದುಃಖನೇ ಐತೆ, ಅದು ನಿನಗೆ ದುಃಖ ಕೊಡುವಂಥದ್ದು. ಅದನ್ನು ನೀನು ದೂರ ಆ ವಿಚಾರ ಮಾಡದೆ ದೂರ ಇಡಬೇಕು, ಅದ್ರ ಕಡೆ ಒಳ್ಳೆ ನೋಡಬಾರ್ದು. ಅದಕ್ಕೆ ಈ ರೀತಿಯಾಗಿ ವೈರಾಗ್ಯವನ್ನು ಸಾಧಿಸಿದರೆ ಮೋಹ ಏನಾಗ್ತದೆ? ನಿವೃತ್ತಿ ಆಗ್ತದೆ. ಈ ವೈರಾಗ್ಯಕ್ಕೆ ಬೀಜ ರೂಪ ಕಾರ್ಯಗಳದಾವೆ. ವೈರಾಗ್ಯಕ್ಕೆ ಬೀಜನೂ ಐತೆ, ರೂಪನೂ ಐತೆ, ಕಾರ್ಯನೂ ಐತೆ. ಅದಕ್ಕೆ ವಿಷಯಗಳಲ್ಲಿ ದೋಷ ದರ್ಶನ ಮಾಡುವಂಥದ್ದು ಬೀಜ. ಅದು ವಿಷಯಗಳು ಅದಾವಲ್ಲ, ಅದರಲ್ಲಿ ಇದು ಸರಿಯಲ್ಲ, ಇದು ಸರಿ ಐತೆ, ಇದು ನಿತ್ಯ ಅಲ್ಲ, ಇದು ನಮಗೆ ದುಃಖ ಕೊಡುವಂಥದ್ದು ಅಂತ ಈ ರೀತಿ ವಿಷಯಗಳಲ್ಲಿ ದೋಷ ದರ್ಶನ ಮಾಡುವಂಥದ್ದು. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ, ಇದು ಏನಾಗ್ತದಪ್ಪ ಅಂತಂದರೆ ಬೀಜ ಅನಿಸ್ಕೊಳ್ತದೆ. ಇದನ್ನು ತಿಳ್ಕೊಂಡು ಇದ್ರಾಗ ದೋಷ ಐತಪ್ಪ ಅಂತ ತಿಳ್ಕೊಂಡು ಒಂದು ಅನುವಿನಿಂದ ಅದನ್ನು ಬಿಟ್ಕೊಳ್ಳುವಂಥದ್ದು, ತ್ಯಾಗ ಮಾಡುವಂಥದ್ದು ಇದು ರೂಪ ಆಗ್ತದೆ. ರೂಪು ಮತ್ತು ತ್ಯಾಗ ಮಾಡಿ ವಿಷಯಗಳಲ್ಲಿ ಮತ್ತೆ ಮನಸ್ಸು ಪದೇ ಪದೇ ಹೋಗದೇ ಇರುವಂಥದ್ದಕ್ಕೆ ಏನಾಗ್ತದೆ? ಅದಕ್ಕೆ ಕಾರ್ಯ ಅಂತ ಹೇಳಿಸ್ಕೊಳ್ತದೆ. ಈ ರೀತಿ ವೈರಾಗ್ಯಕ್ಕೆ ಬೀಜ ರೂಪು ಕಾರ್ಯ. ಇದನ್ನು ಸಾಧಿಸಿ ವಿಷಯಗಳಲ್ಲಿ ಇರುವಂತಹ ಈ ಮೋಹ ಬುದ್ಧಿಯನ್ನು ನಾಶ ಮಾಡಬೇಕು ಅಥವಾ ತ್ಯಾಗ ಮಾಡ್ತಕ್ಕಂಥದ್ದು ಭಾಳ ಜೀವಾತ್ಮನಿಗೆ ಯೋಗ್ಯ ಅಂತ ಕೂಡ ಹೇಳ್ತಾರೆ ಅವರು. ಮತ್ತು ಇಲ್ಲಿ ಕೂಡ ಹೇಳ್ತಾರೆ, ಶರಣರಂಗ್ರಿಯೋಳು ಅಹಂಕರಿಸದೆ ಕೆಡುವುದೇ ಚಂದ ಆಮಾಮ ಅಂತ ಹೇಳ್ತಾರೆ. ಭಾಳ ಅದ್ಭುತವಾಗಿ ಹೇಳ್ತಾರೆ. ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಶರಣರಲ್ಲಿ ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಅಂದ್ರೆ ಶರಣರ ಅಂಗ್ರಿಯೊಳಂದ್ರೆ ಸತ್ಪುರುಷರ ಪಾದ ಕಮಲಗಳಲ್ಲಿ ಗರ್ವವಿಲ್ಲದೆ ದೀರ್ಘದಂಡ ನಮಸ್ಕಾರ ಬೀಳುವಂಥದ್ದು. ನಾವು ಯಾಕ್ರಿ ನಮಸ್ಕಾರ ಮಾಡಬೇಕು ಅಂತ ಅನ್ನುವಂಥ ಭಾವ ಇರ್ತದೆ. ಭಾಳ ಜನ ಗುರುಗಳು ಇರ್ತಾರೆ, ಸದ್ಗುರುಗಳು ಇರ್ತಾರೆ, ನಾವು ಯಾಕ್ರಿ ನಮಸ್ಕಾರ ಮಾಡಬೇಕು, ದೀರ್ಘದಂಡ ಪ್ರಣಾಮಗಳು, ಸಾಷ್ಟಾಂಗ ನಮಸ್ಕಾರಗಳು ಯಾಕೆ ಮಾಡಬೇಕು ಅನ್ನುವಂಥ ಭಾವ ಇದ್ರೆ ನಡೆಯಂಗಿಲ್ಲಪ್ಪ ಅಂತಾರವ್ರು. ಯಾಕಂದ್ರೆ ಸತ್ಪುರುಷರ ಪಾದ ಕಮಲಗಳಲ್ಲಿ ಗರ್ವವಿಲ್ಲದೆ ನಮಗೆ ಗೊತ್ತಾಗ್ತದಲ್ಲ, ಏನಾದರೂ ಅವ್ರಿಗೆ ಯಾಕೆ ನಾವು ನಮಸ್ಕಾರ ಮಾಡ್ಬೇಕಂತ ಬಂದರೆ ಅದು ನಿನಗೂ ಗೊತ್ತಿರ್ತದೆ. ಮಹಾತ್ಮರಿಲ್ಲೇನು ಹೇಳ್ತಾರೆ, ಗರ್ವವಿಲ್ಲದೆ ದೀರ್ಘದಂಡವಾಗಿ ದೇಹವನ್ನು ಕೆಡುವುದು. ನೋಡ್ರಿ, ನಿನ್ನ ಶರೀರವನ್ನು ಉದ್ದಕ್ಕೆ ಹಾಕುವಂಥದ್ದು ಇದು ಜೀವನಿಗೆ ಯೋಗ್ಯ. ಯಾಕೆ ಹಿಂಗೆ ಮಾಡ್ಬೇಕಂತಾರೆ? ಗುರುವಿಗೆ ಬೇಕಾಗಿತ್ತಾನೆ ಅವ್ರು ನಮಸ್ಕಾರ ಮಾಡೋದು. ಉದ್ದಕ್ಕೆ ದೀರ್ಘದಂಡ ಪ್ರಣಾಮಗಳು, ದೀರ್ಘದಂಡ ನಮಸ್ಕಾರಗಳು ನನಗೆ ಮಾಡಲಿ ಅಂತ ಗುರು ಬಯಸ್ತಾನೇನು ಅಂದರೆ ಇಲ್ಲ. ಯಾಕಂತಂದ್ರೆ ನಿನ್ನಲ್ಲಿ ಅಹಂಕಾರ ಅನ್ನುವಂಥದ್ದು ಭಾಳ ಭಾಳ ಡೇಂಜರ್ ಅದು ನಿನಗೇನು ಮಾಡೋಕ್ಕೆ ಬಿಡಂಗೆ, ನಿನಗೆ ಆನಂದಕ್ಕೆ ತೊಗೊಂಡು ಹೋಗೋಕ್ಕೆ ಬಿಡಂಗಿಲ್ಲ ಅದು ಅಹಂಕಾರ. ಅದು ನಿನಗೆ ಭಾಳ ಚಂದ ಅನ್ನಿಸ್ತದೆ. ನಾವು ಭಾಳ ಸ್ವಾಭಿಮಾನಿಗಳು ಅದಾವ್ರಿ. ಅಹಂಕಾರ ಹಂಗ್ಯಾಕೆ ಮಾಡ್ಬೇಕು ಹಿಂಗ್ಯಾಕೆ ಮಾಡ್ಬೇಕಂತ ಕೆಲವೊಂದೊಂದು ಸಲ ನಮ್ಮ ಮನಸ್ಸುಗಳು ಹೇಳುತ್ತಿರ್ತದಲ್ಲ. ಅದಕ್ಕೆ ಆ ಅಹಂಕಾರವನ್ನು ಬಡಿಬೇಕಾಗಿತ್ತು ಅಂತಂದ್ರೆ ಸದ್ಗುರುವಿನ ಪಾದ ಕಮಲಗಳಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ನಮಸ್ಕಾರಗಳನ್ನು ಮಾಡಬೇಕಾಗ್ತದೆ. ಅದು ಜೀವನಿಗೆ ಯೋಗ್ಯ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಜೀವನಾದಂತನು ದುಷ್ಟನಾಗಿದ್ದ ಕಾಮನನ್ನು ಮತ್ತು ಮೋಹವನ್ನು ತ್ಯಾಗ ಮಾಡಿದ ಮಾತ್ರಕ್ಕೆ ಸಂಪೂರ್ಣವಾಗಿ ಸುಖ ಹೊಂದುದಿಲ್ಲ. ಪೂರ್ಣವಾಗಿ ಸುಖ ಹೊಂದಂಗಿಲ್ಲ. ಒಂದು ತಿಳ್ಕೊಬೇಕು ನಾವು. ಭಾಳಷ್ಟು ಜನ ಇಲ್ಲರಿ ನಾವು ಈ ಜೀವಾತ್ಮ
ಈತ ಅದನ್ನಲ್ಲ, ಈತ ಏನು ಮಾಡ್ತಾನೆ, ಕಾಮನನ್ನು ಮತ್ತು ಮೋಹವನ್ನು ತ್ಯಾಗ ಮಾಡಿಬಿಟ್ಟಿದ್ದೀನಿ. ಅಷ್ಟಕ್ಕೆ ಪೂರ್ಣ ಸಂತೋಷ ಹೊಂದಿದ್ನ ಅಥವಾ ಸುಖ ಹೊಂದಿದ್ನ ಅಂದರೆ ಹೊಂದಂಗಿಲ್ಲ. ಅದಕ್ಕೆ ಇಲ್ಲೇನು ಹೇಳ್ತಾರೆ, ಕಾಮನನ್ನು ಮತ್ತು ಮೋಹವನ್ನು ತ್ಯಾಗ ಮಾಡಿದ್ದಕ್ಕೆ ಮಾತ್ರ ಅಲ್ಲಿ ಸುಖ ಹೊಂದ್ತಾನೆ ಅನ್ನಂಗೂ ಇಲ್ಲ. ಹೆಂಗಪ್ಪ, ಭಾಳಷ್ಟು ಜನ ಹೇಳ್ತಾರೆ, ಇಲ್ಲರಿ ನಾವೆಲ್ಲ ಸ್ವಲ್ಪ ವೈರಾಗ್ಯ ಭಾವ ಬಂದುಬಿಟ್ಟದ್ರಿ, ಈಗ ನಮಗೆಲ್ಲ ಗೊತ್ತಾಗಿದೆ, ಮತ್ತು ಗುರುವಾಕ್ಯ ಯಾಕೆ ಬೇಕು, ಇಂಥದ್ದೆಲ್ಲ ನಮಗೆ ಯಾಕೆ ಬೇಕು ಅಂತಾರೆ. ಯಾಕಂದ್ರೆ ನಾವು ಮೋಹವನ್ನು ತೆಗೆದು ಹಾಕಿಬಿಟ್ಟಿವಿ, ಕಾಮನನ್ನು ಕೂಡ ನಾವು ಹೆಚ್ಚು ಇದು ಮಾಡಂಗಿಲ್ಲ, ಎಲ್ಲ ತ್ಯಾಗ ಮಾಡಿಬಿಟ್ಟಿವಿ ಅಂತ ತಿಳ್ಕೊತಾರೆ. ಆದರೆ ಅದು ಪೂರ್ಣವಾದಂಥ ಸುಖ ಐತೇನಂದ್ರೆ ಅಲ್ಲ. ಅದಕ್ಕೆ ಉದಾಹರಣೆ ಹೇಳ್ತಾರೆ ಅವರು. ಒಂದು ದಿವಸ ಅಡವಿಗೆ ಹೋಗಿ ಒಬ್ಬಾತ ಏನು ಮಾಡ್ತಾ ಇದ್ದ ನೋಡ್ರಿ, ಒಬ್ಬನೊಬ್ಬ ಪುರುಷ ಕಟ್ಟಿಗೆ ಹೊರೆಯನ್ನು ಮಾರಿ, ಕಟ್ಟಿಗೆ ಒರಿ ಮಾಡಿ, ಆ ಒರಿಯನ್ನು ಮಾಡಿ ಅದನ್ನ ತಲೆ ಮೇಲೆ ಇಟ್ಕೊಂಡು ಹೋಗಿ ಮಾರಿ ದುಡ್ಡು ತೊಗೊಳ್ತಿದ್ದ. ದುಡ್ಡು ತೊಗೊಂಡು ತಾತನ ಜೀವನ ನಡೆಸ್ತಿದ್ದ. ಒಂದು ದಿವಸ ಅಡವಿಗೆ ಹೋಗಿ ಕಟ್ಟಿಗೆ ಹೊರೆಯನ್ನು ಹೊತ್ತುಕೊಂಡು ಬರ್ತಾ ಇದ್ದ. ಆ ದಿವಸ ಏನಾಗಿತ್ತು, ಭಾಳ ಹೊರೆ ದೊಡ್ಡದು ಒಜ್ಜೆ ಆಗಿತ್ತು, ಭಾಳ ಭಾರ ಆಗಿತ್ತು, ಮತ್ತು ಬಿಸಿಲು ತಾಪ ಭಾಳ ಆಗಿತ್ತು. ಆತಗೆ ಅತೀ ತ್ರಾಸಾಗಿತ್ತು ನೋಡ್ರಿ, ಹೊತ್ಕೊಂಬರಾಗ ಭಾಳ ತ್ರಾಸಾಗಿತ್ತು. ಒಂದು ಗಿಡದ ನೆರಳು ನೋಡಿದ, ಅಲ್ಲೇ ದಾರ್ಯಾಗ ಹೋಗ್ಬೇಕಾದಾಗ ಒಂದು ಗಿಡ ಇತ್ತು, ಗಿಡದ ನೆರಳು ನೋಡಿದ, ತಲೆ ಮೇಲೆ ಒತ್ತಂಥ ಹೊರೆ ಏನು ಮಾಡ್ತಾನೆ, ಜೋರಾಗಿ ಒಗದ, ಹಿಂಗೆ ಒಗದು ಗಿಡ ತಂಪಾದ ಗಿಡದ ಕೆಳಗೆ ಕೂತ್ಕೊಂಡದ್ದು ನೋಡ್ರಿ. ಏನಪ್ಪ ಸಾಕಾಯಿತು ಅಂತ ಆ ಹೊರೆಯನ್ನು ಕೆಳಗೆ ಒಕ್ಕಟ್ಟು ಆ ಒಂದು ನೆರಳಲ್ಲಿ ಸುಮ್ಮ ಕೂತ್ಕೊಂಡ. ಅದರಿಂದ ಏನಾಯಿತು, ಅದಕ್ಕೆ ಅವನಿಗೆ ಭಾರದಿಂದಾದಂಥ ಬಿಸಿಲಿನಿಂದಾದಂಥ ತಾಪ ನಿವೃತ್ತಿ ಆಯಿತು, ಸಂತೋಷ ಆಯ್ತಪ್ಪ. ಎಂಥ ಬಿಸಿಲಿತ್ತು, ಬಿಸಿಲು ಸ್ವಲ್ಪ ಪರವಾಗಿಲ್ಲಪ್ಪ, ಇಂಥ ನೆರಳಿಗೆ ಕೂತ್ಕೊಂಡೆ ಅನ್ನುವಂಥದ್ದು. ಮತ್ತು ಆ ಭಾರ ಓದ್ಕೊಂಡಿದ್ನಲ್ಲ, ಭಾರ ಅವೆಲ್ಲ ನಿವೃತ್ತಿ ಆಯ್ತು, ಅದಕ್ಕೆ ಸಂತೋಷ ಆಯಿತು. ಆದರೆ ಸಂತೋಷ ಆಗ್ಯದಪ್ಪ ಅಂತ ಅಲ್ಲೇ ಕುಂತು ನಡೀತದೇನು, ಹೌದಲ್ಲ? ಮತ್ತು ಮುಂದೆ ಆತ ಏನು ಮಾಡ್ತಾನೆ, ಆಯ್ತಪ್ಪ ಇಷ್ಟೇ ಅಂತ ಬಿಡ್ತಾನೇನು ಅಂದ್ರೆ ಮುಂದೆ ಹಸಿವೆ ಕಾಟ ಶುರುವಾಗ್ತದೆ ಅಲ್ಲಿ. ಅದೇ ಮಾರಿ ತಂದು ಜೀವನ ಮಾಡ್ತಿರ್ತಾನೆ, ಮತ್ತು ಒತ್ಕೊಂಡು ಬರ್ತಿರ್ತಾನೆ, ದಾರಿಯಲ್ಲಿ ಭಾರ ಆಗಿರ್ತದೆ, ಬಿಸಿಲಿರ್ತದೆ, ಒಂದು ಗಿಡ ನೋಡಿದ ಅಲ್ಲಿ ಕೂತ್ಕೊಂಡ, ಅದರ ಸಂತೋಷ ಹೊಂದಿದ. ಅದೇ ಸಂತೋಷ ಇತ್ತಪ್ಪ, ಅದೇ ಕೊನೀತನ ಸಂತೋಷ ಅಂತ ಕುಂದ್ರಕ್ಕಾಗ್ತದೇನಂದ್ರಲ್ಲ, ಸ್ವಲ್ಪ ಹೊತ್ತದ ಮತ್ತು ಹಸಿವೆ ಕಾಟ ಶುರುವಾಯಿತು. ಆವಾಗ ಅದಕ್ಕಾಗಿ ಅವನು ಏನು ಮಾಡ್ದ, ಪುನಃ ಹೊರೆಯನ್ನು ಒತ್ತುಕೊಂಡು ಬಜಾರ್ಗೆ ಹೋದ. ಮತ್ತು ಹೋಗಬೇಕಂತ ಹೊಟ್ಟಿ ತಾಡ್ಬೇಕಲ್ಲ, ಆ ರೀತಿ ಮತ್ತು ಸಂಕಟ ಶುರು ಆಯ್ತದಕ್ಕೆ. ಮತ್ತು ಹೊರೆ ತೊಗೊಂಡ್ಕೆ ಹೊಂಟ. ಅದನ್ನು ಮಾರಿ ಅದನ್ನು ಕಾಳುಗಳು ತಂದು ಅಡುಗೆ ಮಾಡಿ ನೋಡ್ರಿ ಊಟ ಮಾಡಿದಾಗ ಆವತ್ತಿನ ಕಾರ್ಯ ಅದಕ್ಕೆ ಮುಗೀತು. ಅದನ್ನು ಮಾರಿಬಿಟ್ಟು ಕಾಳು ಕಡಿ ತಂದು ಅದನ್ನು ಅಡುಗೆ ಮಾಡ್ಕೊಂಡು ಉಂಡ ಆವತ್ತಿನ ಕಾರ್ಯ ಹೆಂಗೆ ಮುಗೀತು. ಅದ್ರಾಗ ಜೀವಾತ್ಮನು ವೈರಾಗ್ಯವನ್ನು ಸಂಪಾದಿಸಿದ ಮಾತ್ರಕ್ಕೆ, ಈತ ವೈರಾಗ್ಯವನ್ನು ಸಂಪಾದಿಸಿದ್ದೀನಿ ಅನ್ನುವಂಥ ಮಾತ್ರಕ್ಕೆ ಕಿಂಚಿತ್ ಸ್ವಲ್ಪ ಸುಖ ತೋರ್ದಂಗೆ ಅದು, ಸ್ವಲ್ಪ ಸುಖ. ವೈರಾಗ್ಯ ಸಾಧಿಸಿದ್ದೀನಿ ಅಂದರೆ ಒಂದು ಸ್ವಲ್ಪ ಸುಖ ತೋರ್ದಂಗೆ ಆಗ್ತದೆ. ಆ ಸುಖವೇ ನಿಜವಾದ ಸುಖ ಅಂತ ತಿಳಿದ್ರೆ ನೋಡ್ರಿ, ಅದೇ ವೈರಾಗ್ಯ ಭಾವ ಬಂದದಪ್ಪ, ಅದೇ ನಿಜವಾದ ಸುಖ, ಅಷ್ಟರಿಂದಲೇ ಸಂತೋಷ ಆಯಿತು ಅಂತ ಅದನ್ನು ಸುಖವಂತ ತಿಳಿದು ಅದರಿಂದಲೇ ಸಂತೋಷ ಪಡೋದೆ. ವೈರಾಗ್ಯ ಸಾಧಿಸಿದ್ದೀನಿ, ಆದರೆ ಇದೇ ಪೂರ್ತಿ ಸುಖ ಅಂತ ತಿಳ್ಕೊಳ್ದೇನೆ ನಾನು ಇನ್ನೂ ಮಾಡ್ತಕ್ಕಂಥ ಕಾರ್ಯಗಳು ಭಾಳ ಅದಾವಂತ ತಿಳಿದು ವೈರಾಗ್ಯ ಸಾಧಿಸಿದ್ದೀನಿ, ಆದರೆ ನನಗೆ ಪೂರ್ಣ ಆನಂದ ಐತೇನು ಅಂದರೆ ಇಲ್ಲ. ಅದಕ್ಕೆ ನಾನು ವೈರಾಗ್ಯ ಸಾಧಿಸಿದ್ದೀನಿ, ಇನ್ನೂ ಕೆಲಸ ಭಾಳ ಅದಾವೆ ನನಗೆ ಮುಂದೆ ಅಂತ ತಿಳ್ಕೊಂಡು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಿಗೆ ಶರಣಾಗತನಾಗಬೇಕು. ವೈರಾಗ್ಯ ಭಾವ ಬಂತಂದ್ರೆ ಅದು ಮುಕ್ತಿ ಆಗಂಗಿಲ್ಲದು. ವೈರಾಗ್ಯ ಭಾವ ಬಂತಪ್ಪ, ನಾ ಎಲ್ಲವನ್ನ ಬಿಟ್ಟೀನಿ, ಆಯ್ತು ನಾನು ಮುಕ್ತನಾದನಂದ್ರೆ ಅಲ್ಲ ಅದು. ಮನೆ ಬಿಟ್ಟು ಬಂದಾರ್ರಿ ಗುರುಗಳು, ಆದ್ರೆ ಅವ್ರಿಗೆ ಮುಕ್ತರಾಗ್ಯಾರಿ ಅಂತ ಹೇಳಕ್ಕೆ ಬರೋಂಗಿಲ್ಲ. ಯಾಕಂತಂದ್ರೆ ಅದು ವೈರಾಗ್ಯ ಭಾವ ಬಂದಂದ್ರೆ ಮುಕ್ತನಾಗಂಗಿಲ್ಲ ಅದು. ಮತ್ತು ಮುಂದೆ ಭಾಳ ಕೆಲಸಗಳು ಇರ್ತಾವೆ. ಅಂಥ ಭಾವದಿಂದ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಿಗೆ ಶರಣಾಗತನಾಗಿ ನೋಡ್ರಿ, ಅವ್ರ ಪಾದದಲ್ಲಿ ಅಹಂಕಾರ ನೋಡ್ರಿ, ಅಹಂಕಾರವನ್ನು ಪಡದೆ ಸದ್ಗುರುವಿನ ಪಾದದಲ್ಲಿ ನಿಜಗುಂಡ್ರು ಭುಜಲಿಂಗ ಗುರುಗಳಿಗೆ ನಮಸ್ಕಾರ ಮಾಡಬೇಕಾದಾಗ ನಮಸ್ಕಾರ ಮಾಡ್ತಾಯಿದ್ರು. ಗುರುಗಳಿಗೆ ಕಿವ್ಯಾಗ ನೋಡಿದ್ರು ನೋಡ್ಲಾರ್ದಂಗೆ ಮಾಡ್ಕೊಂಡು ಹೋಗಿಬಿಟ್ರು.
ಯಾಕಂದ್ರೆ ಗುರುಗಳು ಪರೀಕ್ಷೆ ಮಾಡ್ತಿದ್ರು ಮೊದಲು. ಎಲ್ಲರಿಗೆ ಅವರು ಹಿಂಗೆ ಉಪದೇಶ ಕೊಡ್ತಿದ್ರು ಅನ್ನೋದ್ರೆ ಮೊದಲಿನವ್ರು ಕೊಡ್ತಿರ್ಲಿಲ್ಲ. ಯಾಕಂದ್ರೆ ಪರೀಕ್ಷೆ ಮಾಡ್ತಿದ್ರು ಅವರು. ಇದನ್ನ ಬೆಲೆ ಎಷ್ಟು ಅಹಂಕಾರ ಅದ, ಇದನ್ನ ಮನಸ್ಥಿತಿ ಹೆಂಗದ ಅಂತ ಅಧಿಕಾರಿಗಳನ್ನು ನೋಡ್ತಿದ್ರು ಅವರು. ನೋಡಿ ಅವ್ರು ತಮ್ಮ ಮನಸ್ಸಿಗೆ ಬಂದು ಅವ್ರು ಯೋಗ್ಯ ಶಿಷ್ಯ ಅದನ್ನಪ್ಪ ಅಂದಮೇಲೆ ಆವಾಗ ಅವರು ಏನು ಉಪದೇಶ ಮಾಡ್ತಿದ್ರು. ಈಗ ಈ ವಿಚಾರಗಳನ್ನು ಹೇಳ್ತಿದ್ರು ಅವರು. ಸುಮ್ಮನೆ ಎಲ್ಲರಿಗೂ ಈ ವಿಚಾರಗಳನ್ನು ಹೇಳ್ತಿದ್ರು ಅಂದರೆ ಇಲ್ಲ. ಅಂಥ ನಿಜಗೊಂಡ್ರು, ಎಲ್ಲ ಗೊತ್ತಿದ್ದಂಥ ನಿಜಗೊಂಡ್ರು ನೋಡ್ರಿ, ಅವರಿಗೆ ಪಾದ ಕಮಲಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಅವ್ರಿಗೆ ಶರಣು ಹೋಗಿ ಅವ್ರು ಕರಿಯೋವರೆಗೂ ಕಸ ಗುಡಿಸೋದು, ಕಟ್ಟಿಗೆ ತಂದು ಹಾಕೋದು, ನೀರು ಕಾಯಿಸೋದು, ಇವೆಲ್ಲ ಕೆಲಸಗಳನ್ನು ಮಾಡಿ ಅವ್ರು ಕರೆದ ಮೇಲೆ ಹೋಗಿದ್ದಾರೆ ನಿಜಗೊಂಡ್ರು. ಅದಕ್ಕೆ ಅಂಥ ಶ್ರೋತ್ರಿಯ ವೈರಾಗ್ಯ ಬಂತಪ್ಪ ಅಂತ ನೀ ಗೆದ್ದಿನಂತ ಅನ್ಕೋಬೇಡ. ಎಲ್ಲ ಬಿಟ್ಟಿನೇ ಆಯ್ತೀನಿ, ನನಗೆ ಮುಕ್ತಿನೇ ಆಯ್ತು ಅಂತ ಅಂದ್ಕೊಂಡೇನ? ಉತ್ಸಾಹ ಅಂತಾರೆ. ವೈರಾಗ್ಯ ಬಂದದ ಭಾಳ ಒಳ್ಳೆಯದು, ಆದ್ರೆ ಮುಂದೆ ಕೆಲಸಗಳು ಭಾಳ ಅದಾವ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ, ಗುರುನಾಥನ ಪಾದದಲ್ಲಿ ಶರಣಾಗತಿಯನ್ನು ಹೊಂದಿ ಅಹಂಕಾರ ಪಡದೆ ಶರೀರವನ್ನು ಮೊದಲು ದಂಡದಂತೆ ಅದನ್ನು ಪಾದದ ಮೇಲೆ ಕೆಡುವಂಥದ್ದು. ಇದರಿಂದ ಏನಾಗ್ತದ, ನಿನಗೂ ಅಹಂಕಾರ ಹೋಗ್ತದೆ, ಮತ್ತು ಸತ್ಪುರುಷರಿಗೆ ಏನಾಗ್ತದೆ, ಒಂದು ಕರುಣೆ ಹುಟ್ಟುತ್ತದೆ. ಮತ್ತು ಗುರುಗಳು ಬಂದಾರಂತೇಳಿ ಹೋಗಿ ಅಲ್ಲೊಂದು ಚೇರ್ ಎಳ್ಕೊಂಡು ಕಾಲ ಮೇಲೆ ಕಾಲು ಹಾಕ್ಕೊಂಡು ಏನು ರೀ ಗುರುಗಳೇ ಅಂತ ಕೇಳಿದ್ರೆ ಆಗ್ತದನ? ಹಾಂ, ಆಯ್ತು, ಮಾಮೂಲಿ ತಾತ್ಪರ್ತಿಕಾಗಿ ನೀನು ಮಾತಾಡಿಸ್ತಾರೆ, ಕಳಿಸ್ತಾರೆ ಅಟ್ಟೆ. ಯಾಕಂದ್ರೆ ಇದು ಹೆಂಗೆ ಬರ್ಬೇಕಂದ್ರೆ ಗುರುವಿನ ಮನದಾಳದಿಂದ ಆ ಕೃಪೆ ಉಕ್ಕಿ ಬರಬೇಕು. ಈತ ಗುರು ಆದತನು ಏನಾರು ರೊಕ್ಕ ಪಕ್ಕ ಕೊಟ್ಟಾನಂತ ಸುಮ್ಮನೆ ಕರುಣೆ ಮಾಡ್ತೀನಿ, ಕೃಪೆ ಮಾಡ್ತೀನಿ ಅಂತ ಅತ್ಗೂ ಬರಂಗಿಲ್ಲ ಅದು. ನೋಡ್ರಿ, ಇದು ನಾವು ಅರ್ಥ ಮಾಡ್ಕೋಬೇಕು. ಅತಗೆ ತಾನೇ ಆ ಕೃಪೆ ಬರಬೇಕು. ಇವ್ರು ಹಿಂಗದಾರಪ್ಪ ಅಂತೇಳ್ಬಿಟ್ಟು ಸುಮ್ಮನೆ ಎಲ್ಲರಿಗೂ ಒಲಿತಾನೇನಂದ್ರೆ ಅದು ಹಂಗೆ ಒಲಿಯೋಕ್ಕಾಗಂಗಿಲ್ಲ. ಮತ್ತು ಈತ ಏನಂತಂದ್ರೆ ರೊಕ್ಕ ರೂಪಾಯಿ ಕೊಟ್ಟು ನನ್ನ ಗುರುಗಳು ಒಲಿತಾನಂದ್ರೆ ಹಂಗೆ ಒಲಿಯಂಗಿಲ್ಲ ಅವರು. ಆದ್ರೆ ನಿನ್ನ ಅಹಂಕಾರ ಹೆಂಗದ, ನೀನು ಹೆಂಗಿದ್ದೀಯ ಅಂತ ನಿನ್ನ ನೋಡ್ತಾರೆ ಮೊದಲು. ಅದಕ್ಕೆ ಇಲ್ಲಿ ಕೂಡ ಆ ಸತ್ಪುರುಷರಿಗೆ ನೀನು ಯಾವಾಗ ಎಷ್ಟು ಭಕ್ತಿ ಭಾವದಿಂದ ನೀನು ನಡ್ಕೊಳ್ತಿದ್ದೆ ಅದಾಗಿ ಗುರುವಿನ ಒಂದು ಕೃಪೆ ನಿನಗಾಗ್ತದೆ. ಮತ್ತು ಅಂಥ ಒಂದು ಕರುಣಾ ಉತ್ಪತ್ತಿ ಆಗಿ ನಂತರ ನಿನ್ನನ್ನು ಕೈ ಹಿಡ್ಕೊಂಡು ಮೇಲಕ್ಕೆ ಎತ್ತುತ್ತಾರಪ್ಪ. ಯಾವ ರೀತಿ ಅಂತಂದ್ರೆ ಹಳ್ಳಕ್ಕೆ, ಯಾಕಂದ್ರೆ ಇದು ಈ ಉದ್ದು ಬಿದ್ದಂಥ ಒಂದು ಕಟ್ಟಿಗೆಯನ್ನು ದಂಡವನ್ನು ಕೈಯಿಂದ ಹಿಡಿದು ಮೇಲಕ್ಕೆ ಹೆಂಗೆ ಎತ್ತುತ್ತಾರೋ ಅದ್ರಂಗೆ ಅಹಂಕಾರ ರಹಿತನಾದಂಥ ನೋಡಿ ಚೆಕ್ ಮಾಡ್ತಾರೆ ಯಾರು ಹೆಂಗದಾರ ಅಂತೇಳ್ಬಿಟ್ಟು. ಅವರು ಭಾಳ ಅಹಂಕಾರ ಇತ್ತಂದ್ರೆ ಅವ್ರಿಗೆ ಹೇಳಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ತಾತವ್ರು ಒಂದು ಮಾತು ಹೇಳಿದಾರಂತ ನಾನು ಮುಂಚೆ ಹೇಳಿದ್ದೀನಿ. ಯಾರೋ ಒಬ್ರು ಕೇಳ್ತೀವಿ ಅಂತಂದ್ರು, ಕೇಳುವಂಥ ಅಧಿಕಾರಿ ಒಬ್ಬರಿರಲಿ ಇಬ್ಬರಿರಲಿ ಧನ್ಯರ ಅನ್ನಬೇಕು. ಮತ್ತು ನೂರಾರು ಮಂದಿ ಬರಲಿರಿ ನಾವು ಶಾಸ್ತ್ರ ಹೇಳ್ತೀವಿ ರೀ ಅಂತ ಅನ್ನಂಗೆ ಇರಂಗಿಲ್ಲ. ಯಾಕಂದ್ರೆ ಕೇಳುವಂಥ ಅಧಿಕಾರಿ ಎಲ್ಲ ಒಬ್ಬರು ಇರ್ತಾರೆ. ಮತ್ತು ಎಲ್ಲರಿಗೂ ಕೇಳೋಕ್ಕಾಗ್ತದನಂದ್ರೆ ಹೇಳೋಕ್ಕಾಗಂಗಿಲ್ಲ, ಕೇಳೋಕ್ಕಾಗಂಗಿಲ್ಲ. ಇದು ಪುಣ್ಯಾತ್ಮರಿಗೆ ಇದು ವಿಚಾರ ಬಂದಿರ್ತದೆ. ಮತ್ತು ಸದ್ಗುರು ಹೇಳಿಲ್ಲ ಅಂದ್ರೆ ಅವನ ಹಂಗೆ ಸತ್ತು ಹೋಗ್ತಾನೆ. ಅಥವಾ ಒಬ್ಬನೇ ಅಧಿಕಾರಿ ಇದ್ದರೂ ಕೂಡ ಹೇಳ್ಬೇಕು ಅನ್ನೋದು ಇರ್ತದೆ. ಅವ್ರು ಬಂದು ಕೇಳಿದ್ರು ಗುರುಗಳಿಗೆ, ಅಪ್ಪ ನಾ ಕೇಳ್ಬೇಕಪ್ಪ ನಿಮ್ಮ ಶಾಸ್ತ್ರ ಬರ್ರಿಪ್ಪ ಅಂತ ಹೇಳಿದ್ರು ಅವರು. ಆಯಿತು, ಹಿಂಗೆ ಕೇಳ್ತಾನಲ್ಲಪ್ಪ, ಇಂಥ ಜಗತ್ತಿನ ಒಳಗೆ ನಾನು ಶಾಸ್ತ್ರ ಕೇಳ್ತೀನಿ, ನನ್ನನ್ನು ನಾನು ತಿಳ್ಕೊಳ್ತೀನಿ ಗುರುಗಳೇ, ಸ್ವಲ್ಪ ಹೇಳ್ರಿ ಅನ್ನೋರು ಈ ಜಗತ್ತಿನೊಳಗೆ ಯಾರದಾರ? ಇನ್ನು ಹೇಳ್ತೀವಿ ಅಂದ್ರೆ ಬೇಡ ಬಿಡ್ರಿ, ಏನು ಮತ್ತು ನಾಳೆ ನಾಡ್ದು ಉಣಕಂತೀರ ಅನ್ನೋರ ಭಾಳ ಜನ ಅದಾರ. ಯಾಕಂದ್ರೆ ಅಷ್ಟು ಅಪೇಕ್ಷೆ ಪಡುವಂಥವ್ರು ಇರೋಂಗಿಲ್ಲ, ಭಾಳ ಕಡಿಮೆ. ಆವಾಗ ಏನು ಮಾಡಿದರು ಅವರು, ಆಯ್ತು ನಡಪ್ಪ ಇಷ್ಟೊಂದು ಕೇಳಕತ್ತೇನಂದ್ರೆ ಹೇಳಿದ್ರೆ ತಂತವಾದರೂ ಹೋಗಿ ಹೇಳ್ಬೇಕು ಅಂತ ಕೂತ್ಕೊಂಡ್ರು. ಆತನು ಬಂದ, ಬೀಗ್ರ ಮನೆಗೆ ಕಾಲು ಹಾಕ್ಕೊಂಡು ಕುಂದಿರ್ತಾರೆ ನೋಡ್ರಿ, ಕಾಲ ಮೇಲೆ ಕಾಲು ಹಾಕ್ಕೊಂಡು ಹಿಂಗೆ ಕೆಳಗೆ ಕಾಲು ಅಲ್ಲಾಡ್ಸ್ಕೊಂತ ಕುಂತ. ಆವಾಗ ಗೊತ್ತಾಗ್ಬಿಡ್ತು ಇಂಥ ಕೇಳ್ತಾನಾದ್ರೂ ಕೂಡ ಅಹಂಕಾರ ಇವನ ಬಳಿ ತುಂಬಿ ತುಳುಕ್ತಾ ಇದೆ, ಇಂಥದ್ಗೆ ಏನು ಹೇಳಕ್ಕಂತ. ಗುರುಗಳಿಗೆ ಹೇಳ್ಬೇಕಂದ್ರೆ ಅವ್ರಿಗೆ ಬರಲೇ ಇಲ್ಲ ನೋಡ್ರಿ, ಹೇಳಕ್ಕೆ ಮಾತೇ ಬರಲಿಲ್ಲ ಅಂತವ್ರಿಗೆ. ಯಾಕಂದ್ರೆ ಅದು ಕರುಣೆ ಅವ್ರ ಬಲ್ಲಿ ಉತ್ಪತ್ತಿ ಆಯ್ತಂದ್ರೆ ಎಲ್ಲ ವಿಚಾರಗಳು ಒಳಗಿದ್ದು ಹೊರಗಿದ್ದು ಎಲ್ಲ ಅವರ ಶಿಷ್ಯರು ಯಾವ ರೀತಿ ಭಕ್ತಿ ಮಾಡ್ತಾರೆ ಆ ರೀತಿಯಾಗಿ ವಿಚಾರಗಳು ಬರ್ತಾವೆ ಗುರುವಿನ ಹತ್ರ ಕೂಡ. ನೋಡ್ರಿ, ಎಲ್ಲ ಫಂಕ್ಷನ್ದಾಗ ಹೋಗಿರ್ತೀವಿ ನಾವು, ಅದೆಲ್ಲ ಪ್ರವಚನಕ್ಕೆ ಹೇಳಿರ್ತಾರೆ.
ಈಗ ಕೆಲವ್ರು ಹೇಳ್ತಾರೆ, ಯಾಕೆ ಮುಂದೆ ಕುಂತಾರೋ ಒಂದು 2-3 ಲೈನ್ ಚಂದ ಕುಂತು ಕೇಳ್ರಿ ಅಂತ ಹೇಳಿರ್ತಾರೆ. ಚಂದ ಕುಂದ್ರಿ ಅಂತ ಹೇಳಿರ್ತಾರೆ. ಇವು ಹಿಡ್ಕೊಂಡು ಬಂದಿರ್ತಾವ. ಮನೆ ಕಡೆ ಎಲ್ಲ ಮನಸ್ಸು ಎಳಿತಿರ್ತದ. 8 ಗಂಟೆಯಿಂದ ಕೂತ್ಕೊಂಡವರು 1 ಗಂಟೆ ತನಕ ಕುಂದಿರ್ಬೇಕು. ಅವಾಗ ಸ್ವಲ್ಪ ಟಿಫನ್ ಎಲ್ಲ ಕುಂತು ತಿಂದಿರ್ತಾರೆ. ಆಯಿತು, ಅಲ್ಲಿ ಏನಾಗ್ತದೆ, ಕೇಳ್ತಾ ಭಾಳ ಒದ್ದಾಡಕ್ಕೆ ಶುರು ಆಗ್ತದೆ. ಹೌದಲ್ಲ? ಆದ್ರೆ ಒದ್ದಾಡ್ತಾ ಏನಾಗ್ತದಂದ್ರೆ, ಆಯಿತು, ಮುಖ ಒಂದು ಕಡೆ, ಕೇಳೋದೊಂದು ಕಡೆ, ಗಮನ ಒಂದು ಕಡೆ, ಅದೆಲ್ಲ ಶುರುವಾಗಿಬಿಡ್ತದೆ. ಮತ್ತು ಸದ್ಗುರು ಹೇಳ್ಬೇಕಂತ ಬಂದದಕ್ಕೆ ಮಾತು ಬರ್ತಾವನು, ಹೇಳಕ್ಕೆ ವಾಕ್ಯಗಳು ಬರ್ತಾವನು. ಈತ ಭಾಳ ಏಕಾಗ್ರ ಭಾವದಿಂದ ಕುಂತು ಇದು ಏನಾಯಿತು, ಗುರುಗಳು ಹಿಂಗೆ ಹೇಳಕತ್ತಾರ, ಇದು ಏನು ವಿಚಾರ ಇರ್ಬೋದು, ನಾ ತಿಳ್ಕೊಂಡದ್ದು ಒಂದು, ಗುರುಗಳು ಹೇಳೋದು ಒಂದು. ಯಾಕಂದರೆ ಜಗತ್ತು ಸತ್ಯ ಅಂತ ನಾ ತಿಳ್ಕೊಂಡಿನಿ, ಗುರುಗಳು ಮಿಥ್ಯೆ ಅಂತ ಹೇಳಕತ್ತಾರೆ. ಜಗತ್ತು ಶರೀರ ಸತ್ಯ ಅಂತ ತಿಳ್ಕೊಂಡಿನಿ, ಗುರುಗಳು ಮಿಥ್ಯೆ ಅಂತ ಹೇಳಕತ್ತಾರ. ಹೆಂಡತಿ ಮಕ್ಕಳು ಸತ್ಯ ಅಂದ್ಕೊಂಡಿದ್ದೆ ನಾನು, ಗುರುಗಳು ಮಿಥ್ಯೆ ಅಂತ ಹೇಳಕತ್ತಾರ. ಇದ್ರಾಗ ಏನಿರ್ಬೋದು ನಾನು ಕೇಳಬೇಕು ಅಂತ ಆ ಕಡೆ ಎಲ್ಲ ಹೊರಗಿನ ವಿಷಯಗಳನ್ನು ಬಿಟ್ಟು ಗುರು ಹೇಳಿದಂಥ ವಾಕ್ಯದ ಮೇಲೆ ಏಕಾಗ್ರ ಭಾವದಿಂದ ಇಟ್ಕೊಂಡು ಕೇಳ್ತಾ ಇದ್ದಂದ್ರೆ ಒಳಗಿಂದೆಲ್ಲ ಬಿಚ್ತಾನೆ ನೋಡ್ರಿ. ಅದು ಗೊತ್ತಾಗ್ಬಿಡ್ತದೆ, ಯಾರ್ಯಾರು ಹೆಂಗೆ ಕೇಳ್ತಾರೆ, ಹೆಂಗಿಲ್ಲ ಅಂತ ಗೊತ್ತಾಗ್ಬಿಡ್ತದೆ. ಆವಾಗ ಆತ ಇಟ್ಕೊಳ್ಬೇಕಂದ್ರೆ ಇಟ್ಕೊಳಂಗಿಲ್ಲ, ಎಲ್ಲ ಹೊರಗೆ ಬರ್ತಾವೆ. ಆವಾಗ ಈತ ಚಂದ ಹೇಳ್ಬೇಕಂತ ಕುಂತಾನೆ. ಗುರುಗಳು ಆ ಕಡೆನ ಆಕಳಿಸ್ಕೊಳ್ಳೋದು, ನಿದ್ದೆ ಬಂದಂಗೆ ಮಾಡೋದು, ಆ ಕಡೆ ನೋಡೋದು, ಈ ಕಡೆ ನೋಡೋದು ಅಂತ ಇಂಥವು ಕುಂತಿದ್ರೆ ಅದು ಹೇಳ್ಬೇಕನ್ನೋ ಒಳಗೆ ಹೋಗ್ಬಿಡ್ತಾವೆ, ಕಟ್ಟಿ ಹಾಕೊಂಡ್ಬಿಡ್ತಾವೆ ಅಲ್ಲೇ ಹೊರಗೆ ಬರಂಗಿಲ್ಲ ಅವು, ಹಿಂಗೂ ಆಗ್ತಾವೆ. ಯಾಕಂತಂದ್ರೆ ಅಲ್ಲಿ ಗೊತ್ತಾಗ್ಬಿಡ್ತದೆ ಯಾರು ಕೇಳುವಂಥವ್ರು ಹೆಂಗೆ ಕೇಳ್ತಾರಂತ ಗೊತ್ತಾದ ಮೇಲೆ ಆ ವಿಚಾರಗಳು ಹೊರಗೆ ಬರ್ತಾವೆ. ಹೊರತಾಗಿ ಇವು ಆ ಕಡೆನೇ ನಿದ್ದೆ ಬಂದಂಗೆ ಮಾಡೋದು ನೋಡ್ರಿ. ಬೇರೆ ಮಂದಿ ಮಾತಾಡಲಿ ಎಷ್ಟು ನಿಚ್ಚಳಾಗಿ ಮಾತಾಡ್ತೀವಿ, ನಮ್ಮನ್ನು ನಡ್ಕೊಂಡೆ ಎಲ್ಲರದು ಇಲ್ಲಿ ಕೇಳುವಂಥವ್ರದ್ದು. ಯಾಕಂದ್ರೆ ಬೇರೆ ಮಾತುಗಳಂದ್ರೆ ನಮಗೆ ಟೈಮ್ ಓದೋದು ಗೊತ್ತಾಗಲ್ಲ, ದಿವಸ ಓದೋದು ಗೊತ್ತಾಗಂಗಿಲ್ಲ, ಇಷ್ಟು ಟೈಮ್ ಅಂತ ಎಣಿಸಂಗಿಲ್ಲ. ಆದರೆ ಗುರುವಿನ ಮುಖಾಂತರ ಶಾಸ್ತ್ರ ಕೇಳ್ಬೇಕಾದ್ರೆ ನಮಗೆ ಒಂದೊಂದು ನಿಮಿಷ ಕೂಡ ಯುಗ ಆದಂಗೆ ಆಗಿಬಿಟ್ಟಿರ್ತಾವೆ. ಯಾವಾಗ ಮುಗಿಸ್ತಾರೆ ಯಾವಾಗಿಲ್ಲ ಅಂತ. ಅದಕ್ಕೆ ಇದು ದೊಡ್ಡ ಅಜ್ಞಾನ. ಅದಕ್ಕೆ ಇಲ್ಲಿ ಎರಡೂ ಅದಾವೆ. ಶಿಷ್ಯನ ಒಂದು ಮನಸ್ಥಿತಿಯನ್ನು, ತನ್ನ ಒಂದು ಅಹಂಕಾರವನ್ನು ರಹಿತನಾಗಿರುವಂಥ ಒಂದು ಮನಸ್ಥಿತಿಯನ್ನು ನೋಡಿ ಸದ್ಗುರು ಬಿಚ್ಚತಾನೆ ಈ ಗಂಟನ್ನು. ಜ್ಞಾನದ ಒಂದು ಗಂಟನ್ನು ಬಿಚ್ಚಬೇಕಾದ್ರೆ ಸುಮ್ಮನೆ ಅಲ್ಲ, ನಿನ್ನ ಭಾವ ನೋಡಿ, ನಿನ್ನ ಭಕ್ತಿ ಭಾವ ನೋಡಿ ಬಿಚ್ಚತಾನತ. ಅದಕ್ಕೆ ಅಂಥ ಸತ್ಪುರುಷರು ನಿನ್ನ ಒಂದು ಅಹಂಕಾರ ರಹಿತವಾದಂಥ ಮನಸ್ಸನ್ನು ನೋಡಿ ಎತ್ತಿಕೊಳ್ತಾರ. ಮತ್ತು ಅವರಿಗೆ ಯಥಾರ್ಥವಾದಂಥದ್ದನ್ನು ಬೋಧನೆ ಮಾಡಿ ಅವರನ್ನು ಉದ್ಧಾರ ಮಾಡ್ತಾರೆ. ಅವರು ಗೆಲ್ಲಿ ನನ್ನಂಗಾಗಲಿ. ಅದಕ್ಕೆ ಎನ್ನಯ್ಯ ಗುರು ತಂದೆ ತನ್ನಂತೆ ಮಾಡಿದನು ಇನ್ಯಾರು ಗೊಡವೆಯನಾಗೆ. ತಾನು ಹೆಂಗೆ ಬಂದಿದ್ದಾನೆ, ಹೆಂಗೆ ತಿಳ್ಕೊಂಡಿದ್ದಾನೆ, ನಾನು ತನ್ನ ಗುರುನಾಥ ಹೆಂಗೆ ಹೇಳಿದಾನೆ, ಹಾಗೆಲ್ಲ ಹೇಳಿ ಶಿಷ್ಯನಿಗೆ ಹೆಂಗೆ ಮಾಡ್ತಾನೆ, ತಾ ಬಂದಂಥದ್ದು ಅನುಭವ, ಯುಕ್ತಿ, ದೃಷ್ಟಾಂತ, ಉಪನಿಷತ್ತುಗಳ ಒಂದು ಸಾರ, ಇವೆಲ್ಲವುಗಳನ್ನು ಶ್ರುತಿ ಪ್ರಮಾಣಗಳನ್ನು ಕೊಟ್ಟು ಶಿಷ್ಯನಿಗೆ ಉದ್ಧಾರ ಮಾಡೋಕ್ಕೆ ಆ ಮನಸ್ಸು ಬರ್ತದೆ. ಉದ್ಧಾರ ಮಾಡ್ತಾನೆ ಯಾರು? ಗುರು. ಮತ್ತು ಆತ ಬೋಧನೆ ಮಾಡದಿದ್ರೆ ಹೆಂಗಪ್ಪ ಅಂತ ಪ್ರಶ್ನೆ ಬಂದರೂ ಕೂಡ ಅದಕ್ಕೆ ಹೇಳ್ತಾರೆ, ಆತ ಬೋಧ ಮಾಡದೇ ಇದ್ರೆ ನೀನು ಭಕ್ತಿ ಭಾಳ ಮಾಡಬೇಕು ಬರ್ತದೆ. ಅದಕ್ಕೆ ಹೇಳ್ತಾನತ, ಭಕ್ತಿ ಭಾವ ಜಾಸ್ತಿ ಆಗಬೇಕಾಗ್ತದೆ. ಅದಕ್ಕೆ ತದ್ವಿಧಿ ಪ್ರಣಿಪಾತೇನ ಪರಿಪ್ರೇಷ್ಣೇನ ಸೇವಯ ಅಂತ ಹೇಳ್ತಾರೆ. ಅಂದ್ರೆ ವಿನಯದಿಂದ ಕೂಡಿಕೊಂಡು ಪ್ರಶ್ನೆ ಮಾಡಬೇಕು. ಹೇಳ್ರಿ ಮಾಡಿರಿ ಅಂತ ಹೇಳೋದಿರ್ತದೆ ಅಂದರೆ ಇರಂಗಿಲ್ಲ. ಭಾಳಷ್ಟು ಒಂದು ವಿನಯತೆಯಿಂದ ಪ್ರಶ್ನೆ ಮಾಡಬೇಕಾಗ್ತದೆ. ಅವರು ಹೇಳದೇ ಇದ್ರೆ ಅವ್ರ ಸೇವೆಯನ್ನು ಮಾಡಬೇಕು. ಅವ್ರು ನಿನಗೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು ಅವ್ರು ಹೇಳದೇ ಇದ್ದರೂ ಕೂಡ ನೀನೇನು ಮಾಡಬೇಕು, ಸೇವಾದಿಗಳನ್ನು ಮಾಡಿ ಅವರನ್ನು ಸಂತೋಷ ಅಥವಾ ಅವರ ಮನಸ್ಸನ್ನು ನೀನು ಕೃಪೆ ಮಾಡುವಂಗೆ ನಿನ್ನ ಕಡೆ ಅದು ಮಾಡೋದು. ಅಂಥ ಸಂತೋಷಗೊಳಿಸಬೇಕು ಗುರುವಿನ ಮನಸ್ಸನ್ನು. ಆಮೇಲೆ ಆತ ಶ್ರವಣ ಮನನ ನಿಧಿಧ್ಯಾಸವನ್ನು ಮಾಡಿ ಜ್ಞಾನವನ್ನು ಪಡ್ಕೊಳ್ಬೇಕಾಗ್ತದೆ. ಜ್ಞಾನವನ್ನು ಪಡ್ಕೊಂಡು ಮುಕ್ತಿಯನ್ನು ಹೊಂದಬೇಕಾಗ್ತದೆ. ಇದು ಜೀವಾತ್ಮನಿಗೆ ಯೋಗ್ಯ ಅಂತ ಕೂಡ ಹೇಳ್ತಾರೆ ಅವರು. ಮತ್ತು ಇನ್ನೂ ಒಂದು ನುಡಿ ಹೇಳ್ತಾರೆ ಅವರು, ಗುರು ಶಂಭುಲಿಂಗದಿಂದ ಉರೆ ಮುಕ್ತಿ ಪಡೆಯುವುದೇ ಚಂದ ಅಮಮ ಅಂತ ಹೇಳ್ತಾರೆ. ಈ ಗುರು ಶಂಭುಲಿಂಗದಿಂದ ಅಂದ್ರೆ ಪರಮಾತ್ಮನ ಯಾಕಂದ್ರೆ ಈ ಮನುಷ್ಯ ಏನದಂದ್ರೆ ಮನುಷ್ಯ ಪರಮಾತ್ಮನ ಧ್ಯಾನ ಚಿಂತನ ಇವೆಲ್ಲವುಗಳನ್ನು ಮಾಡಿ ಪರಮಾತ್ಮನನ್ನು ಒಲಿಸಿಕೊಳ್ಳುವಂಥದ್ದು.
ಅದಲ್ಲ, ಪರಮಾತ್ಮನನ್ನು ಒಲಿಸಿಕೊಳ್ಳುವಂಥದ್ದು ಜನನ ಮರಣಾತ್ಮಕ ರೂಪವಾದಂಥ ಸಂಸಾರಕ್ಕೆ ಕಾರಣ ಆಗಿರುವಂಥದ್ದು ಭೋಗಾದಿಗಳನ್ನು ಬೇಡಬಾರ್ದು. ಏನು ಮಾಡ್ಬೇಕು ನಾವು? ಮನುಷ್ಯನು ಪರಮಾತ್ಮನ ಧ್ಯಾನ, ಚಿಂತನ ಇವೆಲ್ಲವುಗಳನ್ನು ಮಾಡಬೇಕು. ಪರಮಾತ್ಮನನ್ನು ಒಲಿಸುವಂಥ, ಪರಮಾತ್ಮ ಯಾವುದಕ್ಕೆ ಒಲಿತಾನೆ ಅಂದಾಗ ನಮಗೆ ಗೊತ್ತಾಗ್ತದಲ್ಲ, ಯಾವುದು ಕೊಲಿತಾನೆ? ಕಳ ಬೇಡ, ಕೊಲ ಬೇಡ, ಹುಸಿಯ ನುಡಿಯಲು ಬೇಡ, ಇದಿರು ಅಳಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ಈಗ ಹೋಗಿ ಗುಡಿ ಗುಂಡಾರೆಲ್ಲ ತಿರುಗಾಡಿ ಸುತ್ತಿ 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 ದಣಕ್ಕೊಂದು ಕ್ಯೂ ನಿಂತು, ಹೌದಾ, ಹೋಗಿ ಬಂದರೆ ದೇವ್ರು ಒಲ್ದು ಬಿಡ್ತಾನೇನು ಅಂದರೆ ಇಲ್ಲ. ಆದ್ರೆ ನಮ್ಮ ಒಳಗಡೆ ಇರುವಂಥ ಗುಣಗಳನ್ನು ಬದಲಾವಣೆ ಮಾಡ್ಕೊಡ್ಬೇಕಾಗ್ತದೆ. ಪರಮಾತ್ಮ ಎದು ಕೊಲಿತಾನಂದರೆ ಇಟ್ಟು ಕ್ಯೂ ನಿಂತು ಕೇಳಿ ಒಂದು 2 ತಾಸು ನಿಂತು ಪರಮಾತ್ಮನ ದರ್ಶನ ತೊಗೊಂಡು ಬಂದೀವ್ರಿ, ಪರಮಾತ್ಮನ ಒಲಿಮೆ ಆಗ್ತದಂತ ಅನ್ನೋಕ್ಕಾಗ್ತದೇನೋ? ಇಲ್ಲ. ಯಾಕಂದ್ರೆ ಪರಮಾತ್ಮನ ಒಲಿಮೆ ಆಗಬೇಕಾಗಿತ್ತಾರೆ ನಮ್ಮಲ್ಲಿ ಗುಣಗಳು ಬದಲಾವಣೆ ಆಗಬೇಕಾಗ್ತದೆ. ಇಂಥವೆಲ್ಲ ಮಾಡಿಕೊಂಡಾಗ ಆವಾಗ ಪರಮಾತ್ಮನ ಒಲಿಸುವ ಪರಿ ಅದು. ಆ ರೀತಿ ಇದ್ದಾಗ ಅದಕ್ಕೆ ಈ ಸಂಸಾರಕ್ಕೆ ಕಾರಣವಾದಂಥ ಭೋಗಾದಿಗಳನ್ನು ಬಿಡ್ಕೋಬಾರ್ದು. ಅಂದರೆ ಇದು ಕೊಡು, ಅದು ಕೊಡಪ್ಪ, ಅದನ್ನು ಚಲೋ ಮಾಡು, ಇದನ್ನು ಚಲೋ ಮಾಡು ಅಂತ ಕೇಳಬಾರ್ದು. ಮತ್ತು ಹಂಗಾದ್ರೆ ಏನು ಮಾಡ್ಬೇಕ್ರಿ? ಮತ್ತು ಏನು ಕೇಳಬೇಕು ಅಂದ್ರೆ ಶ್ರೇಷ್ಠವಾದಂಥ ಮೋಕ್ಷವನ್ನು ಕೇಳ್ಬೇಕು ನೋಡ್ರಿ. ಮ್ಯೂಟ್ ಮಾಡಿರಿ, ಯಾರು ಮ್ಯೂಟ್ ಮಾಡಿಕೊಡ್ರಿ, ಫೋನ್ ಹಚ್ಚಿ ಮಾತಾಡಬೇಡ್ರಿ. ಹಾಂ, ಈಗ ಶ್ರೇಷ್ಠವಾದಂಥ ಮೋಕ್ಷವನ್ನು ಪಡಿಬೇಕು. ಇದನ್ನು ಕೇಳ್ಕೊ, ಇದು ಜೀವನಿಗೆ ಯೋಗ್ಯ. ಮುಕ್ತಿಯನ್ನು ಪಡೆಯುವಂಥದ್ದು ಇದನ್ನು ಕೇಳ್ಕೊ. ಈಗ ಕಷ್ಟಕ್ಕೆ ಗುರಿಯಾಗುವಂಥದ್ದನ್ನು ಕೇಳಿ ಏನು ಮಾಡ್ತಿದ್ದೆಪ್ಪ? ಅದಕ್ಕೆ ಅದನ್ನು ಕೇಳಕ್ಕೆ ಹೋಗಬೇಡ, ಭೋಗಾದಿ ವಸ್ತುಗಳನ್ನು ಕೇಳಕ್ಕೆ ಹೋಗಬೇಡ. ಶ್ರೇಷ್ಠವಾದಂಥ ಮೋಕ್ಷವನ್ನು ಕೇಳು, ಪಡ್ಕೊ. ಇದು ಜೀವನಿಗೆ ಯೋಗ್ಯವಾಗಿರುವಂಥದ್ದು. ಇದನ್ನು ಬಿಟ್ಟು ಅಸ್ಥಿರವಾದಂಥ ಭೋಗಗಳನ್ನು ಇದು ಬೇಡ್ಕೊಳ್ಳುವಂಥದ್ದು ಹೆಂಗಾಗ್ತದಂತಂದ್ರೆ ನೋಡ್ರಿ, ಅಸ್ಥಿರವಾಗಿರುವಂಥದ್ದು, ನಾಶ ಆಗಿ ಹೋಗ್ತಾ ಇರುವಂಥದ್ದನ್ನು ನೀವು ಬೇಡ್ಕೊಳ್ಳುವಂಥದ್ದಲ್ಲ. ಅದು ಯೋಗ್ಯ ಅಲ್ಲ ನಿನಗೆ. ಅದಕ್ಕೆ ಇದು ಬೇಡ್ಕೊಳ್ಳೋದು ಹೆಂಗಾಗ್ತದಂದ್ರೆ, ರಾಜ ಒಲಿದು ಏನು ಬೇಡು ಅಂತ ಕೇಳಿದಾಗ ಒಬ್ಬ ವ್ಯಕ್ತಿಗೆ ಭಾಳ ಖುಷಿ ಆಗ್ಯದ, ನಾನು ಭಾಳ ನಿನಗೆ ಏನು ಬೇಕಾದ್ದು ಕೊಡ್ತೀನಪ್ಪ, ಏನು ಬೇಕು ಕೇಳು ಅಂತ ಒಬ್ಬ ರಾಜ ಕೇಳಿದಾಗ ಆತ ಏನು ಹೇಳ್ತಾನೆ? ಎಲೆ ಅಡಿಕೆ ಹಾಕ್ಕೊಳ್ಬೇಕು ನಾನು, ಅದಕ್ಕೆ ಸುಣ್ಣ ಇಲ್ಲ, ಸ್ವಲ್ಪ ಸುಣ್ಣ ಕೊಡ್ರಿ ಅಂತ ಅಂದಂಗೆ ಆಗ್ತದಿಲ್ಲ ಅಲ್ಲ. ಯಾಕಂತಂದ್ರೆ ರಾಜ ಮನಸ್ಸು ಮಾಡ್ಯಾನತ್ತ, ನೀ ಏನು ದುನ್ಯದ ಕೇಳ್ಬೋದು ಅಂತ. ಹಾಂ, ಏನು ಬೇಕಾದೆಲ್ಲ ನಾನು ನಿನಗೂ ಹೊಲದ ಕೊಡ್ತೀನಪ್ಪ, ಪ್ರೀತಿಯಿಂದ ಕೊಡ್ತೀನಿ ಅಂತಂದ್ರೆ ನಾವು ಈ ಜಗತ್ತಿನೊಳಗೆ ಬಂದು, ಭೂಮಿ ಒಳಗೆ ಬಂದು ಈ ಭೋಗಗಳು ಇಹಲೋಕದಲ್ಲಿ ಸುಖ ಪಡ್ಬೇಕಂತ ಅದು ಕೊಡು ಕಿದು ಕೊಡು ಅಂತ ಕೇಳ್ತೀವಲ್ಲ, ಅದು ಹೆಂಗಾಗ್ತದಂದ್ರೆ ಅವರು ದೃಷ್ಟಾಂತ ಹೇಳ್ತಾರೆ. ಒಬ್ಬ ರಾಜ ಇರ್ತಾನೆ, ರಾಜ ನಿನ್ನ ಮ್ಯಾಲೆ ಭಾಳ ನನಗೆ ಖುಷಿ ಆಗ್ಯದಪ್ಪ, ನೀ ಏನು ಬೇಕು ಕೇಳು, ನಾ ಎಲ್ಲವನ್ನು ಕೊಡ್ತೀನಿ ಅಂದಾಗ ಆ ವ್ಯಕ್ತಿ ಏನು ಹೇಳಕತ್ತಾನ? ಎಲ್ಲಿ ಅಡಿಕೆ ಹಾಕೊಳಕತ್ತೀನಿ, ಆದ್ರೆ ಸುಣ್ಣನೇ ಇಲ್ಲ, ಸ್ವಲ್ಪ ಸುಣ್ಣ ಕೊಡ್ರಿ ಅಂದಂಗೆ ಆಗ್ತದಂತ. ನೋಡ್ರಿ ಎಂಥ ಒಂದು ಅದ್ಭುತವಾಗಿ ಹೇಳ್ತಾರೆ. ಅದ್ರಂಗೆ ಆಗ್ತದೆ. ನಾವು ಅದು ಕೊಡು, ಇದು ಕೊಡು, ಮಕ್ಕಳಿಗೆ ನೌಕರಿ ಕೊಡು, ಆಸ್ತಿ ಕೊಡು, ರೊಕ್ಕ ಕೊಡು, ರೂಪಾಯಿ ಕೊಡು, ಮನೆ ಕಟ್ಟಿಸ್ತೀನಿ ಕೊಡು, ಗಾಡಿ ತೊಗೋತೀನಿ ಕೊಡು, ಇಂಥ ಸಂಪತ್ತು ಕೊಡು ಅಂತ ಕೇಳಿದ್ರೆ ಸುಣ್ಣ ಕೇಳ್ದಂಗೆ ಆಗ್ತದೆ. ಅಡಿಕೆ ಹಾಕ್ಕೊಡ್ಬೇಕಾದ್ರೆ ಸುಣ್ಣ ಕೇಳ್ದಂಗೆ ಆಗ್ತದೆ. ಆ ಥರ ಆಗ್ತದೆ ನೋಡ್ರಿ ಅಂತ ಹೇಳ್ತಾರೆ ಅವರು. ಈ ರೀತಿ ಕೇಳ್ಕೊಂಡಂಗೆ ಆಗ್ತದೆ. ಅದರಿಂದ ಪರಮಾತ್ಮನ ಕೃಪೆಯನ್ನು ಹೊಂದಿದ ಮೇಲೆ, ಯಾಕಂದರೆ ಇಲ್ಲಿ ಕೂಡ ಹೇಳ್ತದೆ, ಆ ರೀತಿ ನಾವು ತಿಳ್ಕೊಂಡು ಯಾವುದನ್ನು ಪಡ್ಕೊಳ್ಬೇಕು, ಶಾಶ್ವತವಾಗಿರುವಂಥ ಸುಖವನ್ನು ಪಡ್ಕೊಳ್ಬೇಕಾದ್ರೆ ಪರಮಾತ್ಮನ ಕೃಪೆಯನ್ನು ಹೊಂದಿದ ಮೇಲೆ ಮುಕ್ತಿಯನ್ನು ಪಡೆಯುವುದು ಜೀವನಿಗೆ ಯೋಗ್ಯ. ಪರಮಾತ್ಮನ ಒಂದು ಕೃಪೆಯನ್ನು ಪಡ್ಕೊಂಡು ಆಮೇಲೆ ಮುಕ್ತಿಯನ್ನು ಹೊಂದುವಂಥದ್ದು ಜೀವಾತ್ಮನಿಗೆ ಭಾಳ ಯೋಗ್ಯ. ಇದು ಮಾಡ್ಕೊಳ್ಳುವಂಥದ್ದು ಮುಖ್ಯವಾಗಿರುವಂಥದ್ದು ಅಂತ ಹೇಳ್ತಾರೆ ಅವರು. ಮತ್ತು ಇಲ್ಲಿ ಕೂಡ ಹೇಳ್ತಾರೆ, ಪರಮಾತ್ಮನ ಕೃಪೆ ಆದಮೇಲೆ ಜೀವನು ವೈರಾಗ್ಯ, ವಿವೇಕ, ಸಮಾಧಿ, ಷಡ್ ಸಂಪತ್ತಿ, ಮುಮುಕ್ಷತ್ವ 4 ಸಾಧನೆಗಳನ್ನು ಸಾಧಿಸಿಕೊಂಡು ಮತ್ತು ಯಾಕಂದ್ರೆ ಪರಮಾತ್ಮನ ಕೃಪೆ ಆಯಿತು ಅಂತಂದ್ರೂ ಕೂಡ ಏನು ಹೇಳ್ತಾರೆ ಅವರು? ವಿವೇಕ, ವೈರಾಗ್ಯ, ಸಮಾಧಿ, ಷಡ್ ಸಂಪತ್ತಿಯನ್ನು ಅದನ್ನು ಮಾಡ್ಕೊಳ್ಬೇಕಾಗ್ತದೆ. ಇವೆಲ್ಲ ಸಾಧಿಸಿಕೊಂಡು ಇಷ್ಟಾದರೂ ಕೂಡ ಅದಕ್ಕೆ ಕೃಪೆಗಳು 4 ಇಟ್ಟಿದ್ದಾರಲ್ಲ. ಈಶ್ವರ ಕೃಪೆ, ಇದು ಅಂತಃಕರಣ ಕೃಪೆ, ಈಶ್ವರ ಕೃಪೆ, ಅಂತಃಕರಣ ಕೃಪೆ, ಗುರು ಕೃಪೆ
ಮತ್ತು ವೇದ ಕೃಪೆ ಅಂತ 4 ಅದಾವೆ. ಈಶ್ವರ ಪರಮಾತ್ಮನೊಂದು ಕೃಪೆ ಆದಮೇಲೆ ಆದರೂ ಕೂಡ ಜೀವನು ವಿವೇಕ, ವೈರಾಗ್ಯ, ಸಮಾಧಿ, ಷಟ್ ಸಂಪತ್ತಿ, ಮುಮುಕ್ಷತ್ವ ಅನ್ನುವಂಥ ಇವೆಲ್ಲವನ್ನು ಸಾಧಿಸಿಕೊಂಡು, ಇವು ಸಾಧನೆಗಳನ್ನು ಸಾಧಿಸಿಕೊಂಡು ಶ್ರೋತ್ರಿಯ ಬ್ರಹ್ಮನಿಷ್ಠರಾಗಿದ್ದಂಥ ಸದ್ಗುರುಗಳಿಗೆ ಶರಣಾಗತನಾಗಬೇಕು. ಅರ್ಥ ಆಯ್ತಲ್ಲ? ಶರಣಾಗತನಾಗಿ ಅವರ ಸೇವಾದಿಗಳನ್ನು ಮತ್ತು ಭಕ್ತಿಪೂರ್ವಕವಾಗಿ ಮಾಡಿ, ಭಕ್ತಿಯಿಂದ ಮಾಡಬೇಕು. ಎಲ್ಲರ ಎದುರುಗಡೆ ಗುರುಗಳು ಬಂದಗಳೇ ಗುರುಗಳು ನೋಡಿಬಿಡ್ತಾರೆ, ಭಾಳ ಜೀವ್ ಮಾಡಕತ್ತಾರ, ಏನು ಶಿಷ್ಯ ಅಂತ ಅನ್ಸ್ಕೊಂಡ್ಬಿಡ್ಬೇಕು ಅಂತೇಳಿ ಅಲ್ಲಿ ಮುಂದೆ ಭಾಳ ಸೇವೆಗಳನ್ನು ಮಾಡ್ಕೊಂಡಂಗೆ ಮಾಡೋದು. ಗುರು ಇರಲಾರ್ದಾಗ ಕುಂತು ಬಿಡೋದೆ, ಗುರುಗಳು ಇಲ್ಲ ಬಿಡ್ರಿ ನಡೀತದಂತ. ಯಾಕಂದ್ರೆ ನಿನ್ನ ಮನಸ್ಸು ನಿನಗೆ ತಿಂತದ, ಯಾಕೆ ನೋಡಂಗಿಲ್ಲ ನಾತ ಸರ್ವಂತರ್ಯಾಮಿ ಇರ್ತಾನೆ. ನೀ ಏನು ಮನಸ್ಸು ಮಾಡ್ತೀನಿ, ನೀನು ಯಾರಿಗೆ ಹೇಳ್ಬೇಡ ಕೇಳಬೇಡ, ನೀನು ಗುಪ್ತವಾಗಿ. ಅದಕ್ಕೆ ಹೇಳ್ತಾರೆ, ಭಾಳ ಅದ್ಭುತವಾಗಿ ಹೇಳ್ತಾರೆ, ಮುಕ್ತನಾಗಲು ಸರ್ವಶಕ್ತನಾಗಲು ಗುಪ್ತನಾಗಿ ಹೇಳ್ತಾರೆ. ಭಕ್ತಿಯನ್ನು ಮಾಡುವಂಥದ್ದು, ಗುಪ್ತನಾಗಿ ಭಕ್ತಿ ಮಾಡುವಂಥದ್ದು. ಮುಕ್ತನಾಗಲು ಸರ್ವಶಕ್ತನಾಗಲು, ಇಲ್ಲಿ ಭಕ್ತಿಯಿಂದ ಗುಪ್ತವಾಗಿ ಈ ಭಕ್ತಿಯನ್ನು ಮಾಡುವಂಥದ್ದು, ಗುಪ್ತವಾಗಿ ಭಕ್ತಿಯನ್ನು ಮಾಡುವಂಥದ್ದು ಇದು ಬಹಳ ಶ್ರೇಷ್ಠ ಆಗಿರ್ತದೆ. ನೀನೇನು ಯಾರಿಗೆ ಗೊತ್ತಾಗದೇ ಇರುವಂಗೆ ನಿನ್ನ ಸೇವಾದಿಗಳನ್ನು ಮಾಡಿದರೂ ಕೂಡ ಆ ಭಗವಂತ ಗೊತ್ತಿರ್ತದೆ. ಅದಕ್ಕೆ ಅವರೇ ನೋಡಲಿ ಇವರೇ ನೋಡಲಿ ಅನ್ನುವಂಥದ್ದು ಬೇಕಾಗಿಲ್ಲ. ಪರಮಾತ್ಮನ ಕೃಪೆಯಾದ ಮೇಲೆ ಜೀವನಿಗೆ ವಿವೇಕ, ವೈರಾಗ್ಯ, ಸಮಾಧಿ, ಷಟ್ ಸಂಪತ್ತುಗಳನ್ನು ಮಾಡಿಕೊಂಡು ಈ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಿಗೆ ಶರಣಾಗತನಾಗಿ ಅವರ ಸೇವಾದಿಗಳನ್ನು ಭಕ್ತಿಯಿಂದ ಮಾಡಿ ಅವರನ್ನು ಸಂತೋಷಗೊಳಿಸಿ ಅವರಿಂದ ಮಹಾವಾಕ್ಯಗಳನ್ನು ಶ್ರವಣ ಮಾಡ್ತಕ್ಕಂಥದ್ದು ಯೋಗ್ಯ. ಅದಕ್ಕೆ ಶ್ರವಣ ಮಾಡಿದ್ದನ್ನೇ ಮನನ ನಿಧಿಧ್ಯಾಸನ ಮಾಡಿ ತನ್ನ ಸ್ವಸ್ವರೂಪದ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವಂಥದ್ದು. ಇದು ಯಥಾರ್ಥವಾದಂಥ ಸುಖ ನಿನಗೆ ಸಿಗ್ತದೆ. ಯಥಾರ್ಥವಾದಂಥದ್ದು ಇದು ನಿನ್ನ ಕೈಯಾಗೆ ಐತಿ. ಬೇರೆ ಎಲ್ಲನ ಹುಡುಕ್ಬೇಕ್ರಿ, ಎಲ್ಲನ ತರಬೇಕ್ರಿ, ಯಾರನ್ನೂ ಕೊಡ್ತಾರೆ ಏನಿಲ್ಲ. ಅದು ಗುರು ಹೇಳ್ದಂಗೆ ನೀನು ಹೆಂಗೆ ನಡ್ಕೊಂಡು ಹೋಗಿ ಬಿಡ್ತಿ, ಬಿಡ್ತಿದ್ದೆ ನೀನು. ಭಾಳ ಇದೆಲ್ಲ. ಅದಕ್ಕೆ ಇವತ್ತೆಲ್ಲರೂ ದೇವ್ರ ದಿಂಡ್ರಂತ ಹೋಗ್ತಾರೆ. ಇವತ್ತು ಶಿವರಾತ್ರಿ ಅಂತ ಎಲ್ಲರೂ ದೇವ್ರ ಹತ್ರ ಹೋಗ್ಬಾರ್ದಂತೆಲ್ಲ ಹೋಗಬೇಕು. ಆದ್ರೆ ಅದೇ ದೇವರೇ ಗುರು ರೂಪಾಯಿಗೆ ಬಂದು ಹೇಳಕತ್ತೇನ, ಹೆಂಗೆ ನಾನು ಕಾಣ್ಬೇಕಾಗಿತ್ತು ರೀ ಇಂಥವು ಮಾಡಿರಿ ಅಂತ ಹೇಳ್ತಾನೆ. ಮತ್ತು ನಾವು ಇಲ್ಲಿ ಇದನ್ನು ಬಿಟ್ಟು ಗುರುಗಳು ಹಂಗೆ ಹೇಳ್ತಾರೆ ಬಿಡ್ರಿ, ನಾವು ಹಂಗೆ ಅಲ್ಲಿ ದೇವ್ರ ದರ್ಶನ ತೊಗೊಂಡು ಬರ್ತೀವಿ ಅಂದ್ರೆ ಏನು ಸಿಗ್ತದೆ? ಮಾಡಬಾರ್ದಂತಲ್ಲ, ಮಾಡಬೇಕು. ಯಾವಾಗ ಗುರುವಾಕ್ಯ ಸಿಗದೇ ಇದ್ದಂಗೆ ನಡೀತಾವೆ ಇವೆಲ್ಲ. ಗುರುವಾಕ್ಯ ಸಿಕ್ಕಾಗ ನೀನೇನು ಭಕ್ತಿ ಮಾಡುವಂಥ ಪರಮಾತ್ಮನೇ ಗುರು ರೂಪಾಯಿಗೆ ಬಂದು ಹೇಳ್ತಾ ಇದ್ದಾನಂತ ತಿಳ್ಕೊಳ್ಬೇಕು. ನಮ್ಮ ಹಿಂದೆ ಹೇಳಿದಾರ, ನಂಬು ಜ್ಞಾನವನ್ನೇ ಕರ್ಮವೆಂಬ ಜಾಲದೋಳು ಸಿಲುಕಿ ಅಂಬಲಿಸದಿರು ಮುಕ್ತಿ ಎಂಬಯಸಿ ಮನುಜ ಅಂತ ಹೇಳಿದಾರ. ಏನು ಹೇಳಿದಾರ? ಎಷ್ಟೇ ಕರ್ಮಗಳನ್ನು ಮಾಡಿದರೂ ಕೂಡ ಅರ್ಥ ಮಾಡ್ಕೋಬೇಕು. ಕರ್ಮಗಳು ಆಗಮ ಪುರಾಣ ವೇದ ಪುಗದೋಳು ವಿಧಿಸಿದ ಯಾಗ ದಾನ ಜಪ ನೀತಿ ಯೋಗ ಪೂಜಾದಿಗಳು ತನಗೆ ಜ್ಞಾನೋದಯ ಮಾತ್ರವಾಗಲ್ ಅದರೊಳು ಕೋಟಿ ಭಾಗಿಗಳೊಂದಕ್ಕೆ ಸಮವಾಗುತ್ತಿರುವುದರಿಂದ ಅಂತ ಹೇಳಿದ್ದಾರೆ ಅವರು. ನೀ ಎಷ್ಟೇ ಜಪ ಮಾಡು, ತಾಪ ಮಾಡಿ, ಗುಡಿ ಗುಂಡಾರ ಸುತ್ತರಿ, ಜನ್ಮಾಂತರದಲ್ಲೇ ಮಾಡು. ಆದ್ರೆ ಈ ಜ್ಞಾನ ಇದು ಕೇಳುವಂಥದ್ದು ಎಷ್ಟು ಪೂಜೆ ಮಾಡಿದ್ರೆ ಇವತ್ತು ಒಂದು ದಿವಸ ಏನು ನಾವು ಕೇಳ್ತೀವಲ್ಲ, ಎಷ್ಟೋ ಜನ್ಮದಲ್ಲಿ ಮಾಡಿದಂಥ ಒಂದು ತಾಸಿ ಸಮ ಅಂತ ಹೇಳ್ತಾರೆ ಅವರು. ಅಂದಾಗ ಎಷ್ಟು ಉತ್ಕೃಷ್ಟವಾದಂಥ ಇದು ಜ್ಞಾನ ಅಂತ ನಾವು ಅರ್ಥ ಮಾಡ್ಕೋಬೇಕು ಗುರುವಾಕ್ಯ. ಯಾಕಂದ್ರೆ ಗುಡಿಯಾಗಿರುವಂಥ ಪರಮಾತ್ಮ ಏನು, ಅದೇ ಈಶ್ವರ ಪರಮಾತ್ಮನ ಸ್ವರೂಪನೇ ಸದ್ಗುರು ಬಂದು ಹೇಳಕತ್ತೇನ. ಆತ ಹೇಳ್ದಂಗೆ ಕೇಳುವಂಥದ್ದೇ ದೊಡ್ಡ ಪೂಜೆ. ಗುರುವಾಕ್ಯವನ್ನು ಕೇಳುವಂಥದ್ದೇ ದೊಡ್ಡ ಪೂಜೆ. ಇದಕ್ಕಿಂತ ದೊಡ್ಡ ಪೂಜೆ ಯಾವ್ದು ತರ್ತೀರಿ? ಅಲ್ಲ, ಇದು ದೊಡ್ಡ ಪೂಜೆ. ಇದನ್ನು ಕೇಳುವಂಥದ್ದು ನೋಡ್ರಿ. ಜ್ಞಾನದಲ್ಲಿ 84 ಲಕ್ಷ ಜೀವರಾಶಿಯಿಂದ ಕರ್ಮಗಳನ್ನು ಮಾಡಿ ಉಪಾಸನೆಯನ್ನು ಮಾಡಿ ಮುಕ್ತಿ ಆಗಲಿಲ್ಲ ನಮ್ಗೆ. ಯಾಕಂದ್ರೆ ಜ್ಞಾನದಲ್ಲಿ ಒಂದು ಸಣ್ಣ ಕಣಕ್ಕೆ ಸಮ ಅಂತ ನೋಡ್ರಿ. ಮತ್ತು ಜ್ಞಾನ ಎಷ್ಟು ಉತ್ಕೃಷ್ಟವಾಗಿರ್ಬೋದು ಅದು. ಮತ್ತು ಈ ಜ್ಞಾನ ಸಿಗ್ಬೇಕಾದ್ರೆ ಏನು ಮಾಡ್ಬೇಕು ನಾವು? ಗುರುವಾಕ್ಯವನ್ನು ಬಿಡದೇ ಕೇಳಬೇಕು. ಹೌದಾ? ಇಲ್ಲೇ ಹೇಳಕತ್ತೇನಪ್ಪ, ಅಲ್ಲಿ ಗುಡಿ ಗುಂಡಾರದಾಗಿರುವಂಥ ದೇವರು ಗುರು ಯಾರೇ ಆಗಿರ್ಬೋದು, ತತ್ವವನ್ನು ಬೋಧಿಸುವಂಥ ಗುರುಗಳಿಗೆ ಪರಮಾತ್ಮ ಅಂತಲೇ ತಿಳ್ಕೊಂಡು ಆತನ ವಾಕ್ಯವನ್ನು ಕೇಳ್ಕೊಂಡು ನೀನು ಅಳವಡಿಸ್ಕೊಂಡಿದ್ದೇ ಆದ್ರೆ ನಿನಗೆಲ್ಲನೂ ಸಿಗ್ತದಲ್ಲೇ. ಅದಕ್ಕೆ ಹೇಳ್ತಾರಲ್ಲ, ಕಾಶಿ ಕಾಂಚಿ ಹರಿದ್ವಾರೆಲ್ಲ ಅವು ನಿಂತಿವೆ ದೇಹದ ಒಳಗೆಲ್ಲ, ಕೂನವು ಹಿಡಿದು ಸ್ಥಾನೆಲ್ಲ ನೀ ನಮಿಸುತ್ತ ಬಾರೋ ಬೇರಿಲ್ಲ. ಭಾಳ ಅದ್ಭುತವಾಗಿ ಹೇಳ್ತಾರೆ. ಎಲ್ಲ ನಿನ್ನೊಳಗೆ ಐತಪ್ಪ, ನೀ ತಿಳ್ಕೊಳ್ಬೇಕಷ್ಟೇ.
ಅನ್ನುವಂಥ ವಿಚಾರ. ಈ ರೀತಿಯಾಗಿ ಇಂಥ ಸುಖವನ್ನು ಅನುಭವಿಸ್ತಂಥದ್ದು. ಮತ್ತು ಇಲ್ಲಿ ಸದ್ಗುರು ಇವನ ಸ್ವರೂಪವನ್ನು ಎಲ್ಲಿಂದಾದ್ರು ತಂದು ಕೊಡ್ತಾರೇನ? ಗುರುಗಳು ನೋಡ್ರಿ, ಮುಕ್ತಿ ಅನ್ನುವಂಥದ್ದು ಯಾರನ್ನು ತಂದು ಕೊಟ್ಬಿಡ್ತಾರೆ, ನನ್ನ ಕೈಯಾಗಿ ಇಟ್ಕೊಳ್ರಿ ಅಂತೇಳಿ. ನೀವು ಮೊದಲೇ ಮುಕ್ತನದಿಯಪ್ಪ. ಈಗ ಯಾರನ್ನ ಹಾಸ್ಪಿಟ್ಲಿಗೆ ಹೋಗ್ತಿರ್ತಾರೆ, ಆರಾಮದಿರೇನ್ರಿ ಅಂತಾರೆ. ಆರಾಮಿದ್ದೆ ರೀ, ಸ್ವಲ್ಪ ಯಾಕೋ ಆರಾಮಿಲ್ಲರಿ, ಅದಕ್ಕೆ ದವಾಖಾನಿಗೆ ಹೋಗಕತ್ತೀನಿ, ತೋರ್ಸ್ಕೊಂಬರಕತ್ತೀನಿ ಅಂತ ಹೇಳತ್ತೀವಿ. ಯಾವಾಗ ಆರಾಮಿಲ್ಲತ್ಗ? ಮತ್ತೆ ಆರಾಮಿಲ್ದಂಗೆ ಆಗ್ಯದ. ಅದ್ರ ಮೊದಲು ಹೆಂಗಿದ್ದ? ಆರಾಮೇ ಇದ್ದತ. ಮತ್ತು ತೋರ್ಸ್ಕೊಂಬರಕ್ಕೆ ಹೊಂಟಾನ, ಅದಕ್ಕೆ ಆರಾಮಿಲ್ಲ. ಈಗೇನು ಮಾಡ್ತಾನೆ? ಗುಳಿಗೆ ಇತ್ಕೊಳತ್ತಾನೆ ಡಾಕ್ಟ್ರ್ ಕಡೆಯಿಂದ. ಮತ್ತೇನಾಗ್ತದೆ? ಆರಾಮಾಗ್ತಾನೆ. ಅದ್ರಂಗ ನೀನು ಆರಾಮಿದ್ದ ಮನುಷ್ಯ, ನೀನು ಮೊದಲೇ ಮುಕ್ತನಿರುವಂಥವು. ನಿನಗೆ ಇಲ್ಲಿ ಭ್ರಮೆ ಅನ್ನುವಂಥ ರೋಗ ಬಂದದಪ್ಪ. ಮತ್ತು ಈ ರೋಗಕ್ಕೆ ಔಷಧ ತೊಗೊಳ್ಬೇಕಾಗ್ಯದ ನೋಡ್ರಿ, ಅಷ್ಟೇ ಇದು. ನೀ ಮೊದಲೇ ಇಲ್ಲ, ಸುಖದಿಂದೇ ಇದ್ದವು ನೀನು, ಆನಂದ ಪುರುಷನೇ ಇದ್ದಂಥವು ನೀನು, ಪರಮಾತ್ಮನ ಸ್ವರೂಪನೇ ಇದ್ದಂಥವು ನೀನು. ಇಲ್ಲಿ ನಡುವಾಗ ಗದ್ದಲಾಗ್ಯದ, ರೋಗ ಬಂದದು, ಭಾವರೋಗ. ಯಾಕೆ ಬಂದು? ನೀನು ಭ್ರಮೆಯಿಂದ. ಅದನ್ನು ಸ್ವಲ್ಪ ನಿವೃತ್ತಿ ಮಾಡ್ಕೊಡ್ಬೇಕಾಗ್ಯದ. ಮತ್ತು ಇಲ್ಲಿ ಗುರುಗಳು ತಂದು ಕೊಡ್ತಾರನ? ಇಲ್ಲ. ಡಾಕ್ಟ್ರೇನ ಆರೋಗ್ಯ ತಂದು ಕೊಟ್ರನು? ಇಲ್ಲ. ಏನು ಮಾಡಿದ್ರು? ಗುಳಿಗೆ ಕೊಟ್ಟರು, ಅದಕ್ಕೆ ರೋಗ ಬಂದಿತ್ತು, ಹೋಯ್ತು, ಆರಾಮದ. ಮತ್ತು ಡಾಕ್ಟ್ರೇನ ಆರೋಗ್ಯ ಕೊಟ್ರೇನು? ಇಲ್ಲ. ಅದು ರೋಗಕ್ಕೆ ಔಷಧ ಕೊಟ್ಟರು. ಅದ್ರಾಗ ಈ ಭವರೋಗಕ್ಕೆ ಔಷಧ ಕೊಡುವಂಥವನು ಸದ್ಗುರು ಅದಾನ. ನೀ ಮೊದಲೇ ಆರಾಮ ಪುರುಷ ಇದೆ, ನಿಶ್ಚಿಂತೆ ಪುರುಷ ಇದೆ, ಮುಕ್ತನಿರುವಂಥವ್ನು ನೀನು ಮೊದಲೇ. ಅದಕ್ಕೆ ಶಾಸ್ತ್ರ ನೀನು ಕೇಳಿದ್ರೂ ಮುಕ್ತನೇ, ಕೇಳದೇ ಇದ್ರೂ ಮುಕ್ತನೇ. ನೀನು ಇರುವಂಥವನು ಪರಮಾತ್ಮನ ಸ್ವರೂಪನೇ ನೀನಿದೆ. ಆದರೆ ಯಾವಾಗ ಗುರುಮುಖಾಂತರ ನಿನಗೆ ಬಂದಂಥ ಈ ಭ್ರಮ ಅನ್ನುವಂಥ ರೋಗವನ್ನು ನೀನು ಕೆಡಿಸ್ಕೊಳ್ತಿ, ನಿವೃತ್ತಿ ಮಾಡ್ಕೊಳ್ತಿದ್ದಿ, ನೀನೇ ಮುಕ್ತ ಇದೆ. ಗುರು ಯಾರನ್ನು ತಂದು ಕೊಡ್ತಾರೇನ್ರಿ? ನಿನ್ನ ಸ್ವರೂಪವನ್ನು ತಂದು ತೋರಿಸ್ತಾರೆ ಅಂದ್ರೆ ಎಲ್ಲ ನಿನ್ನ ಸ್ವರೂಪ ನಿನಗೆ ಆಲ್ರೆಡಿ ಮೊದಲೇ ಆದದು, ಸ್ವಯಂ ಜ್ಯೋತಿ ಅದದು. ಯಾರು ತಂದು ಕೊಡುವಂಥದ್ದು ಐತೇನ? ಆದ್ರೆ ಇಲ್ಲಿ ಸ್ವಲ್ಪ ಏನು, ಇಲ್ಲಿ ನಡ ಕಂದಿಲಿ ಒಳಗೆ ದೀಪ ಇಲ್ಲನ ಐತೆ, ಒಳಗೆ ಐತೆ, ಮತ್ತು ಅದು ಕಾಣವಲ್ರಿ. ಮತ್ತು ಹೌದದು ಮಸಿ ಐತೆ, ಸುತ್ತ ಕತ್ತಲದ ಕಪ್ಪಾಗ್ಯದ. ಮತ್ತು ಏನು ಮಾಡ್ಬೇಕು? ಗ್ಲಾಸ್ ಒರೆಸ್ಬೇಕು, ತಿಕ್ಕಿದಾಗ ಒಳಗಿನ ದೀಪ ಕಾಣ್ತದೆ. ಅದಕ್ಕೆ ಇಲ್ಲಿ ನೀನು ಭ್ರಮೆಯಿಂದ ಒಳಗೆ ಕಾಣ್ಲಾರ್ದಂಗೆ ಆಗ್ಯದ ಅಷ್ಟೇ. ಅದನ್ನು ತೆಗಿತಾನೆ ಸದ್ಗುರುನಾಥ, ತೆಗಿಸ್ತಾನೆ. ಹೇಳಿದಾಗ ನೀನು ಕೇಳಿ ಅದನ್ನು ತೊಗೊಂಡು ಅಂದ್ರೆ ತೆಗಿಸ್ತಾನೆ. ಮತ್ತು ಅವಾಗ ಏನಾಗ್ತದೆ ನಿನಗೆ? ನೀನೇ ಮುಕ್ತ. ನಿನ್ನ ಒಳಗಡೆ ನೀನು ಸ್ವಯಂ ಜ್ಯೋತಿ ಸ್ವರೂಪನೇ ನೀನು ಇದೀಪ ಅಂತ ಅವಾಗ ಗೊತ್ತಾಗ್ತದೆ. ಇದ್ದದ್ದನ್ನೇ ಪ್ರಾಪ್ತಿ ಮಾಡಿಕೊಡ್ತಾರೆ ಸದ್ಗುರುಗಳು. ಬೇರೆದೇನು ಹೊಸದಾಗಿ ತಂದು ಕೊಡಂಗಿಲ್ಲ ನಿನಗೆ. ಇದ್ದದ್ದೇ ನಿನ್ನ ಬಳಿ ಇರುವಂಥ ವಸ್ತುವನ್ನೇ ಪ್ರಾಪ್ತಿ ಮಾಡಿಕೊಡ್ತಾರೆ. ಅದಕ್ಕೆ ಇಲ್ಲಿ ಮತ್ತೆ ಹೇಳ್ತಾರೆ, ಇಲ್ಲದ ವಸ್ತುವಿನ ಪ್ರಾಪ್ತಿ ಸಂಭವಿಸ್ತದೆ, ಪ್ರಾಪ್ತಿವಾಗಿದ್ದಂಥ ವಸ್ತುವಿನ ಪ್ರಾಪ್ತಿ ಹೇಗೆ ಸಂಭವ ಆಗ್ತದ ಅಂತ ಹೇಳಿ ಪ್ರಶ್ನೆ ಬರ್ತದೆ ಇಲ್ಲಿ. ಏನು ಹೇಳ್ಯಾರ? ಇಲ್ಲದ ವಸ್ತುವಿನ ಪ್ರಾಪ್ತಿ ಸಂಭವ. ಯಾಕಂದ್ರೆ ಇದ್ದದ್ದನ್ನೇ ಪ್ರಾಪ್ತಿ ಮಾಡಿಕೊಡ್ತಾರ ಅಂತ ಹೇಳಿದದಕ್ಕಾಗಿ ಇಲ್ಲದ ವಸ್ತುವಿನ ಪ್ರಾಪ್ತಿ ಸಂಭವ ಆಗ್ತದೆ. ಆದರೆ ಪ್ರಾಪ್ತವಾಗಿದ್ದಂಥ ವಸ್ತು ಪ್ರಾಪ್ತಿ ಅಂತ ಹೆಂಗೆ ಹೇಳ್ತೀರಿ ನೀವು ಅಂತ ಇಲ್ಲಿ ಕೇಳ್ತಾನೆ ಪ್ರಶ್ನೆ. ಪ್ರಾಪ್ತಿ ಅಂತ ನೀವು ಹೆಂಗೆ ಅಂದ್ರಿ? ಯಾಕಂದರೆ ಇರದೇ ಇರುವಂಥ ವಸ್ತು ನಮಗೆ ಪ್ರಾಪ್ತಿ ಆಗ್ಯದಪ್ಪ ಅಂತ ನಾವು ಹೇಳ್ತೀವಿ. ಆದರೆ ಇದ್ದದ್ದು ವಸ್ತು ಪ್ರಾಪ್ತಿ ಅಂತ ಹೆಂಗೆ ಆಗ್ತದದು ಅಂತ ಪ್ರಶ್ನೆ ಮಾಡಾಕತ್ತಾನೆ. ಇದು ಸೂಕ್ಷ್ಮದ ವಿಚಾರ. ಮತ್ತು ನಾಳೆ ನೋಡೋಣ. ಈ ಪ್ರಶ್ನೆಯನ್ನು ಇಟ್ಕೊಂಡು ನಾಳೆ ಮುಂದಿನ ವಿಚಾರಗಳನ್ನು ಮಾಡೋಣ. ಭಾಳಷ್ಟು ಅದ್ಭುತ ವಿಚಾರಗಳು ಅದಾವೆ, ಸೂಕ್ಷ್ಮ ವಿಚಾರಗಳು ಕೂಡ ಅದಾವೆ. ಮತ್ತು ಇದನ್ನೇ ಇಟ್ಕೊಂಡು ನಾಳೆ ಸ್ವಲ್ಪ ಮಾತಾಡೋಣ. ಒಂದು 2-3 ಗುರುಗಳು ಪಾದಕ್ಕೆ ಅರ್ಪಿಸಿ ಆರಾಮ.